ಅದನ್ನು ಟಚ್ ಮಾಡಬಾರ್ದು ನೀನು. ರೈಟ್. ಓಕೆ, ನೀನೇನಪ್ಪ ಅಂದ್ರೆ ನಾವು ರಿಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹೌದಾ, ರಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಲ್ಲ. ಹೌದಾ, ನಮ್ಮ ಈ ರಿಟ್ಸ್ ಅನ್ನ ಎಷ್ಟನೇ ಆರ್ಟಿಕಲ್ ಮುಖಾಂತರ ಹೇಳಿದ್ ನೀವು? 32ನೇ ಆರ್ಟಿಕಲ್. ಅವಾಗ ಹೈಕೋರ್ಟ್ ಎಷ್ಟನೇ ಆರ್ಟಿಕಲ್ ಮುಖಾಂತರ ಹೊಡ್ಸತಿ? 226. ಸುಪ್ರೀಂ ಕೋರ್ಟ್ ಎಷ್ಟ್ರಿ? 139. ರೈಟ್. ಇನ್ನ ನೆಕ್ಸ್ಟ್ ಲೋಕಲ್ ಸ್ಟ್ಯಾಂಡ್ ಅಂತ ಹೇಳಿ ನಿಮ್ಗೆ, ಲೋಕಲ್ ಸ್ಟ್ಯಾಂಡರ್ಡ್. ಹೌದಾ, ಯಾವ್ದಾವ್ದಕ್ಕೆ ಅಪ್ಲೈ ಆಗ್ತದೆ ಅಂತ ಹೇಳ್ಬೇಕು ನೀವು ಇವಾಗ. ಹೌದಾ, ಒಂದೇನಪ್ಪ ಅಂದ್ರೆ ಕೋವಾರಂಟಿಗೆ ಅಪ್ಲೈ ಆಗತ್ತಾ? ಆಗಂಗಿಲ್ಲ. ಸೌಂಡ್ ಕಡಿಮೆ ಆಗ್ಬಾರ್ದು, ಆಗಂಗಿಲ್ರಿ. ರೈಟ್. ಇನ್ನೆಸ್ಟ್ ಏನಪ್ಪ ಅಂದ್ರೆ ಸರ್ಸಿಯವರಿಗೆ ಅಪ್ಲೈ ಆಗತ್ತಾ? ಆಗತ್. ಹೌದಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರೊಹಿಬಿಷನ್ ಅಪ್ಲೈ ಆಗತ್ತಾ? ಆಗತ್. ಇನ್ನೆಷ್ಟು ಹೇಬಿಯಸ್ ಕಾರ್ಪಸ್ ಅಪ್ಲೈ ಆಗತ್ತಾ? ಆಗಂಗಿಲ್ಲ. ಇನ್ನೊಂದು ಯಾವ್ದು ಉಳ್ತೈತಿ? ಮ್ಯಾಂಡಮಸ್ ಅಪ್ಲೈ ಆಗತ್ತಾ? ಆಗತ್. ಹೌದಾ, ಹಂಗಂದ್ರೆ ನೆನ್ಪು ನಾಳೆ ಕೇಳ್ತಾ ಹೊರಗಡೆ ನಿಮ್ಗೆ ಯಾರು ಕೇಳ ಹೇಳ್ಬೇಕು ನೀವು. ಹೌದಾ, ಹಿಂಗ್ ಲೋಕಲ್ ಸ್ಟ್ಯಾಂಡ್ ಅಂದ್ರೆ ಏನು? ನಾನು ನೀನ್ ಹೇಳಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಕತ್ತಿಲ್ಲ. ಹೌದಾ, ಹಂಗಂದ್ರೆ ಏನು, ಮತ್ತೆ ಯಾವ್ದಕ್ ಅಪ್ಲೈ ಆಗತ್ತೆ, ಯಾವ್ದಕ್ ಅಪ್ಲೈ ಆಗೋಣ ಹೇಳ್ಬೇಕು. ಮತ್ತೆ ಅವ್ರ ರಿಟ್ಸ್ ಗಳು ಸಂಬಂಧಪಟ್ಟಂಗ ಅಂದ್ರೆ ನಿಮ್ಗೆ ಡಿಸೈಡ್ ಮಾಡ್ಯಾವ ನೀನೆ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು, ಮತ್ತೆ ಪ್ರೈವೇಟ್ ದವ್ರಿಗೆ ಯಾವ್ದು ಅಪ್ಲೈ ಆಗಂಗಿಲ್ಲ, ಹೌದಾ, ಗೌರ್ಮೆಂಟ್ ದವ್ರಿಗೆ ಮಾತ್ರ ಅಪ್ಲೈ ಆಗ್ತತಿ ಅನ್ನೋ ಡಿಸ್ಕಸ್ ಮಾಡಿದ್ವಿ. ರೈಟ್. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಹೇಬಿಯಸ್ ಕಾರ್ಪಸ್ ಎಲ್ರಿಗೂ ಅಪ್ಲೈ ಆಗುತ್ತೋ ಅಥವಾ ಯಾರಿಗೆ ಅಪ್ಲೈ ಆಗತ್ತದು? ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅಪ್ಲೈ ಆಗ್ತೈತಿ, ಪ್ರೈವೇಟ್ ಇಂಡಿವಿಜುವಲ್ಸ್ ಗಳಿಗೂ ಅಪ್ಲೈ ಆಗ್ತೈತಿ. ಹೌದಾ. ಇನ್ನೆಸ್ಟ್ ಆದ್ಮೇಲೆ ಈ ಯಾವ್ದು ಕೋವಾರೆಂಟ್ ಯಾರಿಗೆ ಅಪ್ಲೈ ಆಗುತ್ತೆ? ಓನ್ಲಿ ಗೌರ್ಮೆಂಟ್ ಜಾಬ್ ಅನ್ನ ಅಕ್ರಮವಾಗಿ ನೀವು ಪಡ್ಕೊಂಡಿದ್ರೆ ಮಾತ್ರ ನಿನ್ ಮೇಲೆ ಅವಕಾಶ ಏನು ರಿಟ್ಸ್ ಗಳನ್ನ ಹೇಳ್ಬೋದು. ಅದು ಸಂಬಂಧಪಟ್ಟ ನಾವು ಡಿಸ್ಕಷನ್ ಏನ ಮಾಡಿ. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಡಿಸೈಡ್ ಮಾಡಿದ್ವಿ ಬೇರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸೈಡ್ ಮಾಡಿದ್ವಿ ನಾವು. ಹೌದಾ, ಫಂಡಮೆಂಟಲ್ ರೈಟ್ಸ್ ಮಾಡಿದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ. ಹೌದಾ, ಮೂಲಭೂತ ಹಕ್ಕು ಎಷ್ಟನೇ ಆರ್ಟಿಕಲ್ ಅಲ್ಲಿ ಬರುತ್ತೆ? ಸಾರಿ, ಎಷ್ಟನೇ ಪಾರ್ಟ್ ಅಲ್ಲಿ ಬರ್ತೈತಿ? 3ನೇ ಭಾಗ. ಯಾವ ದೇಶ ಯಾರು ಮಾಡ್ಕೊಂಡಿವಿ? ಅಮೆರಿಕ ದೇಶದಿಂದ. ಹೌದಾ, ಫಂಡಮೆಂಟಲ್ ತಿದ್ದುಪಡಿ ಮಾಡ್ಬೇಕಂದ್ರೆ ಯಾವ ಒಂದು ಮೆಜಾರಿಟಿ ಬೇಕು? ಸ್ಪೀಡ್ ಹೇಳ್ಬೇಕು, ಸ್ಪೆಷಲ್ ಮೆಜಾರಿಟಿ ಬೇಕು, ವಿಶೇಷ ಬಹುಮತ ಬೇಕು. ರೈಟ್. ಈ ಫಂಡಮೆಂಟಲ್ ರೈಟ್ಸ್ ಅದಲ್ಲ, ಈ ಅಬ್ಸಲ್ಯೂಟಿವ್ ನಾಟ್ ಅಬ್ಸಲ್ಯೂಟಿವ್. ಹಂಗಂದ್ರೆ ಏನ್ ಹೇಳಕ್ ಬರ್ಬೇಕಾ? ಹೌದಾ, ನಾಟ್ ಅಬ್ಸಲ್ಯೂಟಿವ್. ದೀಸ್ ಆರ್ ನಾಟ್ ಅಬ್ಸಲ್ಯೂಟ್. ಹೌದಾ. ಇನ್ನೆಸ್ಟ್ ಆದ್ಮೇಲೆ ಈ ಫಂಡಮೆಂಟಲ್ ರೈಟ್ಸ್ ಅದಲ್ಲ, ಈ ಫಂಡಮೆಂಟಲ್ ರೈಟ್ಸ್ ಇದರಲ್ಲಿ 32ನೇ ಆರ್ಟಿಕಲ್ ನ ಏನಂತ ಕರೀತಾರೋ? ಸಂವಿಧಾನ ಆತ್ಮ. ಕರೆದವ್ರು ಯಾರು? ಯಾರೇ? ಅಂಬೇಡ್ಕರ್. ನೆಕ್ಸ್ಟ್ 13ನೇ ಆರ್ಟಿಕಲ್ ಏನ್ ಹೇಳ್ತೈತಿ ನೀನೆ? ಅಂದ್ರೆ ನ್ಯಾಯಾಂಗ ವಿಮರ್ಶೆ ಅಂದ್ರೆ ಏನ್ರಿ? ಏನಾದ್ರೂ ಮೂಲಭೂತ ಹಕ್ಕುಗಳ ಮೇಲೆ ಧಕ್ಕೆ ಉಂಟಾಗುವಂಗ ನೀವು ಏನಾದ್ರೂ ಕಾಯ್ದೆಯನ್ನ ಮಾಡಿದ್ರೆ ಅದನ್ನ ನೀವು ಪ್ರಶ್ನಿಸಬಹುದು ಅಂತ ಹೇಳ್ತೈತಿ. ನಲ್ ಅಂಡ್ ಅವಾಯ್ಡ್ ಅಂತ ಬರ್ತದೆ. ಹೌದಾ, ಹಂಗ ಹೇಳುವಂತ ಆರ್ಟಿಕಲ್ ಏನಪ್ಪ ಅಂದ್ರೆ 13ನೇ ಆರ್ಟಿಕಲ್. ಹೌದಾ. ಈಗ ಜುಡಿಷಿಯಲ್ ರಿವ್ಯೂ ಮೇಲೆ ಕ್ವಶನ್ ಕೇಳ್ತೈತನ್ರಿ. ನ್ಯಾಯಿಕ ವಿಮರ್ಶೆ. ಹೌದಾ, ನ್ಯಾಯಿಕ ವಿಮರ್ಶೆ ಯಾವ ದೇಶದಿಂದ ತಗೊಂಬಂದಿವಿ ನಾವು ಇದನ್ನ? ಯಾವ್ದ್ರಿ? ವೆರಿ ಗುಡ್, ಅಮೆರಿಕ ದೇಶ ತಗೊಂಬಂದಿವಿ. ಈ ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನ? ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನ? ಹಂಗಲ್ರ ಅದು ಏನ್ ಗೊತ್ತಾ? ಅಂದ್ರೆ ಯಾವ್ದೇ ಒಂದು ಕಾಯ್ದೆ ತಂದಿರ್ತೀರಿ ನೀವು, ಸಂಸತ್ ಕಾಯ್ದೆ ತಂದಿರಲಿಲ್ಲ, ಆ ಕಾಯ್ದೆ ತಂದಾಗ ಅದೇನಪ್ಪಾ ಅಂದ್ರೆ ಅದು ಕಾನೂನಾತ್ಮಕ ಆಯ್ತು ಅನ್ನೋದು ಅವ್ರು ಚೆಕ್ ಮಾಡಿ ಹೇಳ್ತಾರ. ಅದನ್ನ ಜುಡಿಷಿಯಲ್ ರಿವ್ಯೂ ಮಾಡ್ತಾರ. ರಿವ್ಯೂ. ಹೌದಾ, ಅದೆಷ್ಟ ಏನಪ್ಪಾ ಅಂದ್ರೆ ಅದು ಯಾವ ದೇಶದಿಂದ ತಗೊಂಬಂದಿರಪ್ಪ ಅಂದ್ರೆ ಅದನ್ನ ಅಮೆರಿಕ ದೇಶದಿಂದ ಜುಡಿಷಿಯಲ್ ರಿವ್ಯೂ. ಹೌದಾ. ಇನ್ನೆಷ್ಟು ಈ ಜುಡಿಷಿಯಲ್ ರಿವ್ಯೂ ಈ ತರ ಹೇಳುವಂತ ಆರ್ಟಿಕಲ್ಸ್ ಗಳು ಯಾವ ಅಂತ ಕೇಳ್ತಂದ್ರೆ, ಅಂದ್ರೆ ಜುಡಿಷಿಯಲ್ ರಿವ್ಯೂ ಐತಲ್ಲ, ನೀವು ನ್ಯಾಯಾಂಗ ವಿಮರ್ಶೆ ಮಾಡುವಂತದ್ದು ಇದೆ. ಹಂಗ ಆತರ ಮಾಡುವಂತ ಆರ್ಟಿಕಲ್ ಯಾವ ಅಂತ ಯಾರ ಕೇಳಿದ್ರೆ ಯಾವ್ದಪ್ಪ? 13ನೇ ಆರ್ಟಿಕಲ್ 1, 32ನೇ ಆರ್ಟಿಕಲ್ 1. ಅಲ್ಲಿ ಕೂಡ ನಾವು ಚೆಕ್ ಮಾಡ್ತಾರಿಲ್ಲ ಅವ್ರ. ಹೌದಾ, ಅವ್ರ ಮೇಲೆ ಕೇಸ್ ಹಾಕ್ಬಾರ್ದು ರೇಟ್ ಮುಖಾಂತರ. ನೆಕ್ಸ್ಟ್ 226 ಮುಖಾಂತರ ಹೈಕೋರ್ಟ್ ಅವ್ರು ಮಾಡ್ತಾರ. ಇನ್ನೊಂದು ಸುಪ್ರೀಂ ಕೋರ್ಟ್ 139. ನಾ ಕೇಳ್ತಾರ ಜುಡಿಷಿಯಲ್ ರಿವ್ಯೂ ಸಂಬಂಧಪಟ್ಟಂಗ ಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವ್ಯಾವಪ್ಪ ಅಂತ ಕೇಳಿದ್ರೆ ಎಲ್ಲ ಹೇಳ್ಬೇಕು ನೀ. ಯಾರ ಕೇಳಿದ್ರೆ 13, 32, 226, 139 ಇವು ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂಗೆ ಇವು. ಹೌದಾ. ಇನ್ನೊಂದು ರಿವ್ಯೂ ಪೆಟಿಷನ್ ಅಂತ ಬರ್ತೈತ್ರಿ. ರಿವ್ಯೂ ಪೆಟಿಷನ್ ಇದನ್ನ RSI ಕ್ವಶನ್ ಕೇಳಿದ್ದ. ರಿವ್ಯೂ ಪೆಟಿಷನ್ ಎಷ್ಟು ಆರ್ಟಿಕಲ್? ನೋ, ಅದು 142 ಸ್ಪೆಷಲ್ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್. ಅದ ರಿವ್ಯೂ ಪೆಟಿಷನ್ ಮೇಲೆ ಕ್ವಶನ್ ಕೇಳ್ತಾನೆ. ರಿವ್ಯೂ ಪೆಟಿಷನ್ ಅನ್ನೋದು ಎಷ್ಟನೇ ಆರ್ಟಿಕಲ್ ಬರ್ತತಿ, ಮತ್ತೆ ಹಂಗಂದ್ರೆ ಏನು? ಇದು ಸುಪ್ರೀಂ ಎಷ್ಟನೇ? 137ನೇ ಆರ್ಟಿಕಲ್ ರೀ. ರಿವ್ಯೂ ಅದು ಜುಡಿಷಿಯಲ್ ಅದಲ್ಲ. ಜುಡಿಷಿಯಲ್ ಏನು ಒರಿಜಿನಲ್ ಜುಡಿಷಿಯಲ್ ಬೇರೆ 131 ಅದು ಸುಪ್ರೀಂ ಕೋರ್ಟ್ ಅದಲ್ಲ. ನಾನು ಹೇಳ್ತಿರೋದು ಜುಡಿಷಿಯಲ್ ರಿವ್ಯೂ. ಸಾರಿ, ಜುಡಿಷಿಯಲ್ ಅಲ್ಲ, ಯಾವ್ದು ಇದೇನಿಲ್ಲ. ಯಾವುದು ರಿವ್ಯೂ ಪೆಟಿಷನ್ ಕ್ವಶನ್ ಕೇಳ್ತಾನೆ ನಾಳೆ. ರಿವ್ಯೂ ಪೆಟಿಷನ್ ಸಂವಿಧಾನ ಎಷ್ಟನೇ ಆರ್ಟಿಕಲ್ ಹಂಗಂದ್ರೆ ಹೇಳ್ತಾನೆ ಆಮೇಲೆ. ರಿವ್ಯೂ ಪಿಟಿಷನ್ ಅಂದ್ರಪ್ಪ ಅಂದ್ರೆ 137 ಆರ್ಟಿಕಲ್. ಇದು 37 ಕರೆಕ್ಟ್ ಐತಿ. ಹಂಗಂದ್ರೆ ಏನಪ್ಪಾ ಅಂದ್ರೆ
ಈಗ ನಿನಗೆ ಯಾವ್ದೋ ಒಂದು ತೀರ್ಪನ್ನ ಕೊಟ್ಟಿರ್ತಾರಪ್ಪ ಸುಪ್ರೀಂ ಕೋರ್ಟ್ ದವ್ರು, ರಿವ್ಯೂ ಪೆಟಿಷನ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ದವ್ರ ತೀರ್ಪನ್ನ ಕೊಟ್ಟಿರ್ತಾರ, ಅದ್ ನಿನಗೆ ಇಷ್ಟ ಆಗಿರಂಗಿಲ್ಲ, ಮತ್ ನಿಮ್ ಮರು ಮೇಲ್ಮನಿಗೆ ಹೋಗ್ಬೋದು. ಹೌದಾ? ಏನು ಕ್ವಶನ್ ಐತಿ ಗೊತ್ತಾ? ಅಲ್ಲಿ ಎಷ್ಟು ದಿನದ ಒಳಗಡೆ ವಾಪಸ್, ಈಗ ರಿಪೋರ್ಟ್ ಅನ್ನ ಕೊಟ್ಟಿರ್ತಾರ, ಹೌದಾ? ರಿಪೋರ್ಟ್ ಮತ್ತೆ ತೀರ್ಪು ಕೊಟ್ಟಿರ್ತಾರ, ಅದ್ ನಿಮ್ಗೆ ಇಷ್ಟ ಆಗಿರಂಗಿಲ್ಲ, ನೀವಪ್ಪ ಅಂದ್ರೆ ಮತ್ತೆ ವಾಪಸ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೋಗಿರ್ತೀರಿ. ಎಷ್ಟು ದಿನದೊಳಗಡೆ ಅವಕಾಶ ಐತಿ ಹೋಗ್ಲಿಕ್ಕೆ ಕೇಳ್ತಾನ್ರಿ? ಎಷ್ಟು? ನಾನು ಸರ್ಚ್ ಮಾಡಿ 30 ದಿನ ನೋಡೋದು, 30 ದಿನ. ಹೌದಾ? 30 ದಿನದ ಒಳಗಡೆ ನೀವು 30 ದಿನ 62 ಒಂದೈತದ ಚೆಕ್ ಮಾಡಿ. ರಿವ್ಯೂ ಪಿಟಿಷನ್ ಡ್ಯೂರೇಷನ್ ನೋಡ್ರಿ ನೀವು. ಹೌದಾ? 30 ದಿನ ಇರ್ಬೋದು ಅದು. ಇನ್ನು ಕ್ವಶನ್ ಕೇಳ್ತಾನೆ ಎಕ್ಸಾಮ್ ಬಗ್ಗೆ ನೆನಪು 30, 60, 90 30 ಹಾ 30 ನೆನಪು. ಇನ್ನು RSI ಕ್ವಶನ್ ಇದು ಬೇಕಾದ್ರೆ ತೆಗೆದು ಕ್ವಶನ್ ಬರೋಲ್ಲಿ ಹಾ ಸೇಮ್ ಅದೇ ಸೇಮ್ ಅದೇ 30 ದಿನ. 30 ದಿನದ ಒಳಗಡೆ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೋಗ್ಬೇಕು. ಒಂದ್ಸಲ ಹೇಳ್ರಿ, ರಿವ್ಯೂ ಪಿಟಿಷನ್ ಎಷ್ಟನೇ ಆರ್ಟಿಕಲ್? 137. ಎಷ್ಟು ದಿನ ಒಳಗಡೆ ನೀವು ಮೇಲ್ಮನೆ ಹೋಗೋ ಅವಕಾಶ ಐತಿ? 37, 137, ಸಾರಿ ಏನು 30 ದಿನ. 30 ದಿನ. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಈ ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೆ ನಾನು ನಿನ್ ಡಿಸೈಡ್ ಮಾಡಿ ಬಿಟ್ಟು ಹೇಳಕತ್ತೀನಿ, ನೀವು ಒಮ್ಮೆ ಬೋರ್ ಆಗೋದು ನೀನ್ ಹೇಳಿ ಕೆಲವೊಂದಿಷ್ಟು. ಈ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ನ ಹೋಲಿಕೆ ಮಾಡ್ತಾರ್ರಿ, ಯಾವ್ದು ಮೇಲು ಯಾವ್ದು ಕೆಳಗು ಅಂತೇಳಿ ಅಪ್ಪ ನೋಡ್ಕೋತಿರ್ಬೇಕ. ಹೌದಾ? ಯಾವ್ದು ಮೇಲು ಯಾವ್ದು ಕೆಳಗು ಅಂತೇಳಿ, ರೈಟ್? ಈಗ ಒಂದು ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ ಮೇಲೆ ಮತ್ತೆ DPSP ಕೆಳಗೆ ಅಂತ ಹೇಳ್ತಾರೆ. ಯಾವ ಕೇಸ್ ಅದು ನೋಡ್ರಿ? ಮಿನರ್ವಾ ಮಿಲ್ಕ್ ಕೇಸ್ ಅಂದ್ರೆ ಅವರು ಮಿನರ್ವಾ ಮಿಲ್ಕ್ ಕೇಸ್ ಏನ್ ಹೇಳತ್ತಪ್ಪ ಅಂದ್ರೆ, ಇವೆರಡು ಒಂದು ರಥದ ಚಕ್ರ ಇದೆ ಅಂತ ಹೇಳ್ತೈತಿ. DPSP ಮತ್ತು ಇವೊಂದು ಯಾವುದು ಫಂಡಮೆಂಟಲ್ ರೈಟ್ಸ್, ಇವೆರಡು ಒಂದು ರಥದ ಚಕ್ರ ಇದೆ ಅಂತ ಹೇಳ್ತಾರೆ. ಹೌದಾ? ಇನ್ನು ನೆಕ್ಸ್ಟ್ ಈ ಕೇಶವಾನಂದ ಭಾರತಿ ಕೇಸ್ 1973 ಇದು ಕೇಶವಾನಂದ ಕೇಸ್ ಏನಪ್ಪ ಅಂದ್ರೆ ಎರಡು ಈಕ್ವಲ್ ಅಂತ ಹೇಳ್ತೈತ್ರಿ. ಎರಡು ಈಕ್ವಲ್ ಅಂತ ಹೇಳಿ ಒಂದು ಫಂಡಮೆಂಟಲ್ ರೈಟ್ಸ್ ಗಳು ಜಾಸ್ತಿ ಮತ್ತು ಅದು ಕಡಿಮೆ ಇದೆ. ಯಾವ್ದು ಬರ್ತೀನಿ ಆಮೇಲೆ ಗೋಲಕ್ನಾಥ್ಗೆ. ಅದ್ಯಾವ ಗೊತ್ತಾ? ಹೊಡಿಯಪ್ಪ ಅದನ್ನ. ಅಂದ್ರೆ ಒಂದು ಕೇಸ್ ಏನಪ್ಪ ಅಂದ್ರೆ ಎರಡು ಚಕ್ರಗಳು ಅಂತ ಹೇಳ್ತೈತಿ, ಅದ್ಯಾವುದು ಮಿನರ್ವಾ ಮಿಲ್ಕ್ ಕೇಸ್. ಎರಡು ಈಕ್ವಲ್ ಅಂತ ಹೇಳೋದು ಯಾವ್ದಪ್ಪ ಅಂದ್ರೆ ಕೇಶವಾನಂದ ಭಾರತಿ ಕೇಸ್. ಬಟ್ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಮೇಲೆ, ಈ DPSP ಕೆಳಗತ್ತೆ ಹೇಳ್ತಾರೆ. ಎರಡು ಕಂಪೇರ್ ಮಾಡಿ ಯಾವ್ದಪ್ಪ ಅಂದ್ರೆ ಅದು ಚಂಪಕ ದೊರೆ. ಯಾವ್ದ್ರಿ? ಚಂಪಕ ದೊರೆ. ಅದೇ ಚಂಪಕ ಕೇಳ್ತ ನಾಳೆ ಎಕ್ಸಾಮ್. ಇವಾಗ 3 ಕೇಸ್ ಬರ್ತಾವ, ಏನ್ಬಿಟ್ಟು ಹೋಗ್ಬೇಕು. ಒಂದು ಚಂಪಕ ದೊರೆ ಕೇಸ್ 1951 ಕಡತೆ, 1950 ಚಂಪಕ ದೊರೆ ಕೇಸ್. ಅದಾದ್ಮೇಲೆ 1967 ಯಾವಪ್ಪ ಅಂದ್ರೆ ಈ ಗೋಲಕ್ನಾಥ್ ಯಾಕೆ ಬರುತ್ತಿಲ್ಲಿ? ಗೋಲಕ್ನಾಥ್ ಬೇರೆ ಬರ್ತೀನಿ ಆಮೇಲೆ ಅಂತ ತೆಗಿಬೇಡ ಈಗ. ಹೌದಾ? ಯಾವುದು ಮಿನರ್ವಾ ಮಿಲ್ಕ್ ಕೇಸ್ 1967 ಮಿನರ್ವಾ ಮಿಲ್ಕ್ ಕೇಸು, 1951 ಚಂಪಕ ದೊರೆ ಕೇಸು, ಕೇಶವಾನಂದ ಭಾರತಿ 1973. ಈ ಕೇಳ ಚಂಪಕ ದೊರೆ ಕೇಸ್ ಏನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮೇಲೆ, ಇವು ಕೆಳಗತ್ತೆ DPSP. ಕೇಳತ್ತೀವಿ? ಕ್ಲಿಯರ್. ಇನ್ನೆಷ್ಟು ಕೇಶವಾನಂದ ಭಾರತಿ ಎರಡು ಈಕ್ವಲ್ ಅಂತ ಹೇಳ್ತೈತಿ 73ರಾಗ. ಇನ್ನೆಷ್ಟು ಆದ್ಮೇಲೆ ಇನ್ನು 67ರಾಗ ಯಾವ್ದಪ್ಪ ಅಂದ್ರೆ ಈ ಮಿನರ್ವಾ ಮಿಲ್, ಇವು ಎರಡೂ ಬೇಕು. ಒಂದು ಚಕ್ರ ರಥ 19 ಯಾವ್ದ 98 ಅಲ್ಲ ಅದು? ಹಾ ಅದು ಬೇರೆ. 96 ಅದು ಮಿಸ್ಟೇಕ್ ಮಾಡ್ಕೊಂಡೆ. 96 ರೈಟ್. ಇದು ಮಿನರ್ವಾ ಮಿಲ್ 80 ಎರಡು ಅಂತ ವೀಲ್ ಅಂತ ಹೇಳಿ. ಇವ್ 3 ಕೇಸ್ ಬಂದು ನೆನ್ಬಿಟ್ಟು ಹೋಗ್ಬೇಕು ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟ. ರೈಟ್. ಇನ್ನು ಗೋಲಕ್ನಾಥ್ ಕೇಸಿಗೆ ಬರೋಣ. ಹೌದಾ? ಗೋಲಕ್ನಾಥ್ ಕೇಸ್ ಏನ್ ಹೇಳತ್ತಪ್ಪ ಅಂದ್ರೆ, ನಮ್ಮ ಸಂವಿಧಾನ ತಿದ್ದುಪಡಿ ಮಾಡುವಂತ ಆರ್ಟಿಕಲ್ ಎಷ್ಟು? 368 ಆರ್ಟಿಕಲ್. ಯಾವ ಭಾಗದಾಗ ಬರ್ತದೆ ಇದು? 20ನೇ ಭಾಗ, 18 ಎಮರ್ಜೆನ್ಸಿ. ಹೌದಾ? ಮನೆ ಎಕ್ಸಾಮ್ ಕೇಳಿದ್ದ. ಈಗಪ್ಪ ಅಂದ್ರೆ 20 ಹೇಳಪ್ಪ ಅಂದ್ರೆ ತಿದ್ದುಪಡಿ ಮಾಡ್ಬೇಕಂತ ಹೇಳೋದು. ನಮ್ಮ ಸಂವಿಧಾನ ತಿದ್ದುಪಡಿ ಮಾಡುವಂತ ಆರ್ಟಿಕಲ್ ಯಾವಪ್ಪ ಅಂದ್ರೆ 368 ಆರ್ಟಿಕಲ್. ನಮ್ಮ ಈ 368ನೇ ಆರ್ಟಿಕಲ್ ಮುಖಾಂತರ ಸಂವಿಧಾನವನ್ನು ತಿದ್ದುಪಡಿ ಮಾಡಕ್ ಅವಕಾಶ ನಿಮ್ಗ ಐತಿ. ಬಟ್ ಈ ಗೋಲಕ್ನಾಥ್ ಕೇಸ್ ಏನಪ್ಪ ಅಂದ್ರೆ ಯಾವುದೇ ಪಾರ್ಲಿಮೆಂಟ್ಗೆ ಸಂವಿಧಾನ ತಿದ್ದುಪಡಿ ಮಾಡಕ್ ಅವಕಾಶ ಇಲ್ಲ ಅಂತ ಹೇಳ್ತೈತ್ರಿ, ಪವರ್ ಇಲ್ಲ ಅಂತ ಹೇಳ್ತೈತಿ. ಸೊ ಅದಕ್ಕೋಸ್ಕರ ಈ ಕೇಸ್ ಏನಂತ ಕರಿತೀವಿ? ಗೋಲಕ್ನಾಥ್ ಕೇಸ್ ಏನಂತ ಕರಿತೀವಿ? ಬಾವಿ ತಳ್ಳಿ ಹಾಕುವ ಕೇಸ್ ಅಂತ ಕರಿತೀವಿ. ಅದನ್ನ ನಾಳೆ ಕೇಳ್ತಾನೆ ಎಕ್ಸಾಮ್. ಈಗ ಯಾವ ಕೇಸನ್ನ ಬಾವಿ ತಳ್ಳಿ ಹಾಕುವ ಕೇಸ್ ಅಂತ ಕರೀತಾರೆ ಅಂತೇಳಿ ಗೋಲಕ್ನಾಥ್ ಕೇಸ್ ರೀ. ಅದ ಗೋಲಕ್ನಾಥ್ ಕೇಸ್. ರೈಟ್. ಇನ್ನೊಂದು ಈ ಶಂಕರಿ ಪ್ರಸಾದ್ ಕೇಸ್ ಬರೋದು ಇಲ್ಲಿ. ಶಂಕರಿ ಪ್ರಸಾದ್ ಕೇಸ್ 1951 ಅಲ್ಲ ಅದು? ಹಾ, ಶಂಕರಿ ಪ್ರಸಾದ್ ಕೇಸ್ ಏನಂತಂದ್ರೆ ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಹೇಳ್ತೈತಿ ಅದು. ಇಲ್ಲಿ ಯಾವ್ದು ಮಾಡಕ್ ಬರಲ್ಲ ಅಂತ ಹೇಳ್ತೈತಿ, ಯಾವ್ದು ಮಾಡೋದ್ ನೆನಪಿಟ್ಕೋಬೇಕಾ? ಶಂಕರಿ ಪ್ರಸಾದ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತೈತಿ.
ಎರಡನೇದಪ್ಪ ಅಂದ್ರೆ ಯಾವ್ದು ಇನ್ನೊಂದು ಯಾವ್ದಿಲ್ಲ ಗೋಲಕ್ನಾಥ್ ಕೇಸ್ ತಿದ್ದುಪಡಿ ಮಾಡಕ್ ಬರಂಗಿಲ್ಲ ತಿಳ್ತೈತಿ, ಅದಕ್ಕೆ ಇದನ್ನ ಬಾವಿ ತಳ್ಳಿ ಹಾಕುವ ಕೇಸ್ ಅಂತ ಹೇಳ್ತಾರ. ಇನ್ನೊಂದು ಅಲ್ಲಿ ಇನ್ನೊಂದು ಕೇಸವನ್ನ ಭಾರತ ಕೇಸು ಅಲ್ಲೇ ಬರ್ತೈತಿ 73ರಾಗ. ಅದೇನಪ್ಪ ಅಂದ್ರೆ ನೀವು ತಿದ್ದುಪಡಿ ಮಾಡಬಹುದು, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ತೊಂದರೆ ಆಗ್ಬಾರ್ದು ಹೇಳೋದು. ಇನ್ ಮನೆ ಎಕ್ಸಾಮ್ ಕ್ವಶನ್ ಕೇಳಿದ್ದ, ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗ್ಬಾರ್ದು, ತಿದ್ದುಪಡಿ ಮಾಡ್ರಿ ನೀವು, ಬಟ್ ಬೇಸಿಕ್ ಸ್ಟ್ರಕ್ಚರ್ ತೊಂದರೆ ಆಗಬಾರ್ದು ಹೇಳೋದು. ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಹೇಳ್ರಿ. ಈ ಏನ್ ಗೋಲಕ್ನಾಥ್ ಕೇಸು ತಿದ್ದುಪಡಿ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ ನೀವು. ಈ ಕೇಸಲ್ಲಿ ತೀರ್ಪು ಕೊಡೋದು ಸುಪ್ರೀಂ ಕೋರ್ಟ್, ತೀರ್ಪು ಮಾಡಕ್ ಬರಂಗಿಲ್ಲ. ಅದಾದ್ಮೇಲೆ ಸಂಸತ್ ಒಂದು ತಿದ್ದುಪಡಿ ಮಾಡ್ತಾರೆ ಸಂವಿಧಾನಕ್ಕೆ. ತಿದ್ದುಪಡಿ ಮಾಡ್ಬಿಟ್ಟು ನಾವು ತಿದ್ದುಪಡಿ ಮಾಡಬಹುದು ಅಂತ ಚೇಂಜಸ್ ಮಾಡ್ತಾರೆ. ಎಷ್ಟು ತಿದ್ದುಪಡಿ ಹೇಳ ಎಕ್ಸಾಕ್ಟ್ಲಿ, ವೆರಿ ಗುಡ್. ಯಾವ್ದ್ರಿ 24ನೇ ತಿದ್ದುಪಡಿ 71ರಾಗ. ಇದು ಇಂಪಾರ್ಟೆಂಟ್ ಈ ತಿದ್ದುಪಡಿ, ಹೌದಾ? 24 ತಿದ್ದುಪಡಿ ಮಾಡಿ ಏನ್ ಮಾಡ್ತಾ ಗೊತ್ತಾ, ನಾವು ತಿದ್ದುಪಡಿ ಮಾಡಬಹುದು ಅಂತ ಇವ್ರು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಪಾರ್ಲಿಮೆಂಟ್ದಾಗ, ಹೌದಾ? ಪಾರ್ಲಿಮೆಂಟ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅದಾದ್ರೆ 24ನೇ ತಿದ್ದುಪಡಿ, 24 ತಿದ್ದುಪಡಿ, ರೈಟ್. ಇದನ್ನ ತಿದ್ದುಪಡಿ ಬಿಡು ಹೋಗ್ನಿ, ರೈಟ್. ನಮ್ಮ ಸಂವಿಧಾನ ಎಷ್ಟು ರೀತಿಯಲ್ಲಿ ತಿದ್ದುಪಡಿ ಮಾಡ್ಬೋದ್ರಿ? ಯಾವ್ಯಾವ? ಒಂದು ಸರಳ ಬಹುಮತ, ವಿಶೇಷ ಬಹುಮತ, ಸರಳ ಮತ್ತು ಹಾಫ್, ಸ್ಪೆಷಲ್ ಮತ್ತು ಹಾಫ್. ಸ್ಪೆಷಲ್ ಮತ್ತು ಹಾಫ್, ಅದು ಹಾಫ್ ಅಂದ್ರೆ ಅದ್ರದ್ದು 4 ಹೊರಗಡೆ ಯಾರು ಸಂವಿಧಾನ ಎಷ್ಟು ರೀತಿಯಲ್ಲಿ ತಿದ್ದುಪಡಿ ಮಾಡಿ 3 ರೀತಿಯಲ್ಲಿ. ಒಂದ್ 4 ಅನ್ಬಾರ್ದು, 368 ಒಂದು ಹಿಡ್ಕೊಂಡ ಅದ ಅಲ್ಲಿ ಮೆನ್ಷನ್ ಮಾಡ್ಯಾರ ತಿದ್ದುಪಡಿ ಮಾಡಬಹುದತ್ತೆ, ಅದಪ್ಪಿ 4. ಅದಾದ್ಮೇಲೆ ನೆಕ್ಸ್ಟ್ ಒಂದ್ಸಲ ಕೇಳ್ತೀನಿ, ಆನ್ಸರ್ ಹೇಳ್ತೀರಿ, ಹೌದಾ? ರಿವಿಷನ್ ಸಂವಿಧಾನವನ್ನು ತಿದ್ದುಪಡಿ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಕ್ಕಂಥ ಕೇಸ್ ಯಾವುದು? ಗೋಲಕ್ನಾಥ್. ಸೌಂಡ್ ಕಡಿಮೆ ಆಗ್ಬಾರ್ದು. ಗೋಲಕ್ನಾಥ್ ಕೇಸ್. ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ ಕೇಸ್ ಯಾವುದು? ಶಂಕರಿ ಪ್ರಸಾದ್. ಮತ್ತೆ ಯಾರು ಕೇಶವಾನಂದ್ ಅಂತೀರಿ ಮರೆಯಲ್ಲಿ? ನನ್ ಕ್ವಶನ್ ಕಟ್ಟ ಆನ್ಸರ್ ಹೇಳ್ಬೇಕು. ನೀವು ತಿದ್ದುಪಡಿ ಮಾಡಬೇಕಾದ್ರೆ ಕೇಶವಾನಂದ್ ಭಾರತಿ, ಸಾರಿ ಅದು ಶಂಕರ್ ಪ್ರಸಾದ್. ತಿದ್ದುಪಡಿ ಮಾಡಬಹುದು ಬಟ್ ಬೇಸಿಕ್ ಸ್ಟ್ರಕ್ಚರ್ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಂದು ಕೇಶವಾನಂದ್ ಭಾರತಿ 73. ಇನ್ನೆಷ್ಟು DPSP ಮ್ಯಾಲ ಮತ್ತೆ ಸಾರಿ ಫಂಡಮೆಂಟಲ್ ರೈಟ್ಸ್ ಗಳು ಮ್ಯಾಲು ಮತ್ತೆ DPSP ಕೆಳಗ ಅಂತ ಹೇಳ್ತಕ್ಕಂಥ ಯಾವುದು? ಚಂಪಕ ದೊರೈ. ಇನ್ನೆಷ್ಟು 2 ವೀಲ್ ಅಂತ ಹೇಳಿದ್ದು ಮಿನರ್ವಾ ವೀಲ್ ಅಂತ ನೆನಪು ಅಲ್ಲಿ, ಹೌದಾ? ಇನ್ನೆಷ್ಟು ಆದ್ಮೇಲೆ ಇನ್ನೊಂದು ಕೇಸ್ ಐತಿಲ್ಲ, 2 ಇಕ್ಕಲು ಅಂತ ಹೇಳಿದ್ರೆ ಕೇಶವಾನಂದ ಭಾರತಿ ಕೇಸ್. 2 ಇಕ್ಕಲವು ಕೇಶವಾನಂದ ಭಾರತಿ ಕೇಸ್ ಹೇಳಿದ್ರಿ, ರೈಟ್. ಇನ್ ನೆಕ್ಸ್ಟ್ ಫಂಡಮೆಂಟಲ್ ಸಂಬಂಧಪಟ್ಟ ಎಷ್ಟು ಇದನ್ನ ಇನ್ಫಾರ್ಮೇಶನ್ ನೆನಪು ಹೋಗ್ನಿ, ರೈಟ್. ಇಂದಿರಾ ಗಾಂಧಿ ಅಲ್ಲದು ಇಂದಿರಾ ಸಾಹ್ನಿ ಪ್ರಕರಣ. ಇಂದಿರಾ ಸಾಹ್ನಿ ಪ್ರಕರಣ ಏನಪ್ಪಾ ಅಂದ್ರೆ 50% ದಾಟಬಾರ್ದು ಅಂತ ಹೇಳಿದ್ವಿ ನೋಡು, ರಿಸರ್ವೇಶನ್. ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಸಾಹ್ನಿ ಕೇಸ್ ಬರ್ತೀನಿ ನೋಡು. OBC ಮೀಸಲಾತಿ ಏನಪ್ಪ ಅಂದ್ರೆ ಮಂಡಲ್ ಆಯೋಗ. ಅದು ಮಂಡಲ್ ಆಯೋಗ ಏನಪ್ಪ ಅಂದ್ರೆ 273 ಅಥವಾ 270 ಕಾಸ್ಟ್ ಅದಾವ ಹೇಳುತ್ತೆ. ಅದು ಕ್ರಿಮಿ ಲೇಯರ್ ಸಂಬಂಧಪಟ್ಟ ಇಂದಿರಾ ಸಾಹ್ನಿ ಬರ್ತೈತಿ, ಕ್ಲಾರಿಟಿ ಇರ್ಬೇಕು. ಇಂದಿರಾ ಸಾಹ್ನಿ ಒಂದ್ ಅದಕ್ಕೆ 50% ಕರೆಕ್ಟ್ ಆನ್ಸರ್, ಹೌದಾ? ಇಂದಿರಾ ಸಾಹ್ನಿ ಇನ್ನೊಂದ್ ಯಾವ್ದಕ್ ಬರ್ತಪ್ಪ ಅಂದ್ರೆ ಕ್ರಿಮಿ ಲೇಯರ್. ಯಾರು? OBC ಕ್ರಿಮಿ ಲೇಯರ್ ಹೊರಗಡೆ ಇಡತ್ ಹೇಳ್ತೈತಿ. ಕ್ರಿಮಿ ಲೇಯರ್ ಅಂದ್ರೆ ಏನು? ಈ ಹಾಲಲ್ಲಿ ಕೆನೆ ಪದರ ಬರೋದು ಗೊತ್ತ ಮ್ಯಾಲ, ಹಾಲಲ್ಲಿ ನೀವು ಕಾಯಿಸಿದಾಗ ಕೆನೆ ಪದರ ಬರ್ತದೆ ಮ್ಯಾಲ. ಅದ ಕೆನೆ ಪದರು ಅತಿ ಹೆಚ್ಚು ನ್ಯೂಟ್ರಿಷನ್ ಇರುತ್ತೋ ಅಥವಾ ಕೆಳಗೆ ಹಾಲಿನಾಗ ಇರ್ತೈತೋ? ಕೆನೆ ಪದರ ಇರತ್ತಿಲ್ಲ. ಅದ್ರ ಅರ್ಥ ಅವರು ಎಲ್ಲಾ ಫೆಸಿಲಿಟಿ ತಗೊಂಡು ಅವರೆಲ್ಲ ಅಭಿವೃದ್ಧಿ ಆಗಿದಾರ, ಅವ್ರನ್ನ ತೆಗೆದ್ಬಿಟ್ಟು ಹೊರಗಡೆ ರಿಸರ್ವೇಶನ್ ಅಂತ ಹೇಳ್ತೈತೆ ಅದು, ಹೌದಾ? OBC ಇದು ಮಂಡಲ ಆಯೋಗ ಬರತ್ರಿ. ಮಂಡಲ ಆಯೋಗ ಹೇಳ್ತದೆ OBCಗೆ 27% ರಿಸರ್ವೇಶನ್ ಐತಿ ಪ್ರಸ್ತುತ. ಮಂಡಲ ಆಯೋಗ ಅದು, ಮಂಡಲ ಆಯೋಗ ಯಾವಾಗ ಗೊತ್ತಪ್ಪ ಅದು? 1979 ಅವು ಆಮೇಲೆ 90 ಮತ್ತದನ್ರಿ. ಆ ಮಂಡಲ ಆಯೋಗ ಇಂಪಾರ್ಟೆಂಟ್ ನಮ್ ಎಕ್ಸಾಮ್. ಅದ್ ಎಷ್ಟು ಪರ್ಸೆಂಟೇಜ್ ಕೊಟ್ಟತಿ ಏನ್ ಮಾಡದ ಅಂತ ಕೇಳ್ತಾನ್ರಿ ಎಕ್ಸಾಮ್ಕ. 1979 ರಿಪೋರ್ಟ್ ಕೊಟ್ಟಿದ್ದು 19 ನೆಕ್ಸ್ಟ್ ವರ್ಷ 29 ಪರ್ಮಿಷನ್ 80 ರಿಪೋರ್ಟ್ ಕೊಟ್ಟಿದ್ದು. ಇವ್ರು 3 ಇಶ್ಯೂ ನೆನ್ಬಿಟ್ಕೋರಿ ನೋಡ್ರಿ. ಮಂಡಲ ಆಯೋಗ ಪರ್ಮಿಷನ್ ಮಾಡಿದ್ದು 1979, ಅದು ರಿಪೋರ್ಟ್ ಕೊಟ್ಟಿದ್ದು 80, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು 1992 99 ಹೌದಾ? 10 ವರ್ಷ ಆದ್ಮೇಲೆ 10 ವರ್ಷ 3 VP ಸಿಂಗ್ ಸರ್ಕಾರ ಇದ್ದಾಗ 3 ಇಷ್ಟು ನೆನ್ಬಿಟ್ಟು ಹೋಗ್ಬೇಕು ಸಂಬಂಧ 79 80 90 ಎಷ್ಟಪ್ಪ ಅಂದ್ರೆ 27% OBCಗೆ ಕೊಡ್ತಾರ, ಹೌದಾ? ರಿಸರ್ವೇಶನ್, ರೈಟ್. ಕ್ರಿಮಿ ಲೇಯರ್ ಅದರಲ್ಲಿ ಕ್ರಿಮಿ ಲೇಯರ್ ಹೊರಗಡೆ ಅಂತ ಹೇಳಿದ್ದು ಇಂದಿರಾ ಸಾಹ್ನಿ ಪ್ರಕಾರ. ಬಟ್ 50% ದಾಟ್ಬೇಡ ಅಂತ ಹೇಳಿದ್ದು ಇಂದಿರಾ ಸಾಹ್ನಿ ಪ್ರಕಾರ, ರೈಟ್. ನೆನ್ಬಿಟ್ಟು ಹೋಗ್ಬೇಕು. ಈಗ ನೆಕ್ಸ್ಟ್ ಮತ್ತೆ ಡಿಸೈಡ್ ಮಾಡಿದ್ವಿ ನಾವು
ಇದಕ್ಕೆ ಇನ್ಫಾರ್ಮೇಶನ್ ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ನೆನ್ಬಿಡ್ಬೇಕು. ಈ ನೆಕ್ಸ್ಟ್ ಆಮೇಲೆ ನೋಡು, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿಲ್ಲ, ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಅಭಿ ಏನ್ ಮಿಸ್ಟೇಕ್ ಆತ? ಹಾ ಯಾವ್ದು? ರಾಮನಂದನ್ ಕಮಿಟಿ. ಹೌದಾ, ರಾಮನಂದನ್ ಕಮಿಟಿ ಕ್ರಿಮಿನಲ್ ಲೇಯರ್ ಬಗ್ಗೆ ಅಧ್ಯಯನ ಮಾಡಕ್. ಹಾ 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 12 ಲ್ಯಾಕ್ ಮಾಡ್ರಿ, 8 ಇದೆ 12 ಲ್ಯಾಕ್ ಕ್ರಿಮಿನಲ್ ಲೇಯರ್, ರೈಟ್. ಈ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಈ ಸಂವಿಧಾನವನ್ನ ರಚನೆ ಮಾಡ್ಬೇಕಾದ್ರ ಸಂವಿಧಾನ ರಚನಾ ಸಭೆ ಅಂತ ಮಾಡ್ತಾರೆ ಮೊದಲ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮೀಟಿಂಗ್, ಸಂವಿಧಾನ ರಚನಾ ಸಭೆ. ಈ ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಎಷ್ಟು ದಿನ ತಗೋತ ಟೈಮಿಂಗ್? 2 ವರ್ಷ 11 ತಿಂಗಳು 18 ದಿನ. ಇದು ಕೇಳ್ತಾನೆ ಎಕ್ಸಾಮ್, 18 ದಿನ, ರೈಟ್. ಈ ನೆಕ್ಸ್ಟ್ ಆದ್ಮೇಲೆ ಈ ಸಂವಿಧಾನ ರಚನಾ ಸಭೆಗಳು ಮಾಡ್ತಾರೆ ಮೊದಲ. ಅಂದ್ರೆ ಸಂವಿಧಾನ ಎಷ್ಟು ಯಾವ ದೇಶ ತರಬೇಕು, ಏನ್ ಮಾಡ್ಬೇಕು ಅದ್ರ ಅಧ್ಯಯನ ಮಾಡಕ, ಸಂವಿಧಾನ ಪ್ರತಿಯನ್ನ ರೆಡಿ ಮಾಡ್ಲಿಕ್ಕೆ ಒಂದು ಸಭೆ, ಒಂದು ಮೀಟಿಂಗ್ ಮಾಡ್ತಾರ್ರಿ. ಅದಕ್ಕೆ ಕೆಲವು ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡ್ಕೋತಾರ. ಅದಕ್ಕೆ ನಿಮ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ, ಅದಕ್ಕೂ ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ. ಅದ್ರ ಮೇಲೆ ಕ್ವಶನ್ ಕೇಳ್ರಿ ಈಗ. ಹೌದಾ, ಸಂವಿಧಾನ ರಚನಾ ಸಭೆ ಮೊದಲೊಂದು ಸಂವಿಧಾನ ರಚನಾ ಸಭೆ ಫಸ್ಟ್ ಸಭೆ ಸ್ಟಾರ್ಟ್ ಆಗಿದ್ ಮೀಟಿಂಗ್ ಮಾಡಿದ್ ಯಾವ ದಿನ? ಡಿಸೆಂಬರ್ 6, ಸಾರಿ ಡಿಸೆಂಬರ್ 9. ಓಕೆ, ಡಿಸೆಂಬರ್ 9, 1946. ಈ ಡೇಟ್ ದಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕಾ? ಈ ಡೇಟ್ ಏನ್ಬಿಟ್ಟು ಹೋಗ್ಬೇಕು? ಕೇಳ ಇಂಪಾರ್ಟೆಂಟ್ ಕೇಳಿಲಿ. ಡಿಸೆಂಬರ್ 9, 1946 ಫಸ್ಟ್ ಮೀಟಿಂಗ್ ಮಾಡ್ತಾರ. ಫಸ್ಟ್ ಮೀಟಿಂಗ್ ಮಾಡಿದಾಗ ಅದರದ ಹಂಗಾಮಿ ಅಧ್ಯಕ್ಷ ನೇಮಕ ಮಾಡಿರ್ತಾರೆ. ಯಾರನ್ನ? ಕ್ವಶನ್ ಕೇಳೋದನ್ನ ಸಚ್ಚಿದಾನಂದ್ ಸಿನ್ಹಾ, ಹಂಗಾಮಿ. ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, 2ನೇ ಮೀಟಿಂಗ್ ಮಾಡ್ತಾರೆ. ಇವಾಗ ಡಿಸೆಂಬರ್ 11, 1946. ಅವಾಗ ಒಬ್ರು ಪರ್ಮನೆಂಟ್ ಆಗಿ ಒಬ್ಬ ಅಧ್ಯಕ್ಷ ನೇಮಕ, ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಅದಾದ್ಮೇಲೆ ಒಬ್ಬರು ಉಪಾಧ್ಯಕ್ಷ ನೇಮಕ ಮಾಡ್ತಾರೆ. ಯಾರನ್ನ? ಬ್ಯಾನರ್ಜಿ. ಹೌದಾ, WC ಬ್ಯಾನರ್ಜಿ. ಮುಖರ್ಜಿ ಮ್ಯಾರೇಜ್ನ WC ಬ್ಯಾನರ್ಜಿ, HC ಮುಖರ್ಜಿ ರೀ. ಹೌದಾ, ನನಗೆ ಕಡಿಮೆ. ಹೌದಾ, ನೋಡ್ರಿ ಅಧ್ಯಕ್ಷರು ಕೇಳಪ್ಪಿ, ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರು SC ಮುಖರ್ಜಿ. ಈ ನೆಕ್ಸ್ಟ್ ಅಲ್ಲಿ ಕಾನೂನು ಸಲಹೆಗಾರ ನೇಮಕ ಮಾಡ್ಕೋತಾರ ಒಬ್ಬರನ್ನ, BN ರಾವ್. ಹೌದಾ, MN ರಾಯ್ ಬೇರೆ, ಮತ್ತ BN ರಾವ್ ಬೇರೆ. MN ರಾಯ್ ಯಾರ? ಅದ್ ಅಲ್ಲಿ ಗಾಂಧೀಜಿಗೆ ಒಬ್ರು ಯಾರು ಸಂವಿಧಾನ ಸಲಹೆಗಾರ ಏನೋ ಬ್ರದರ್ ಅವರು. ಕಾನೂನು ಸಲಹೆಗಾರ BN ರಾವ್. ಹೌದಾ, 2ನೇ ಸಭೆ ಮುಗಿತಪ್ಪ. ಯಾವಾಗಾಯ್ತು? ಡಿಸೆಂಬರ್ 11, 1946ನೇ ತಾರೀಕು. ಹೌದಾ, ಈಗ ಫಸ್ಟ್ ಸಭೆ ಆಗಿರ್ತಾ ಅಲ್ಲಿಂದ 207 ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಮೆಂಬರ್. ಹೌದಾ, ಇರ್ಲಿ ಅಷ್ಟೇ ಗೊತ್ತಿಲ್ಲ, ಎಕ್ಸಾಕ್ಟ್ ಗೊತ್ತಿಲ್ಲ, ಒಟ್ಟು 207 ಹಂಗೆ ಸಮಥಿಂಗ್ ಅಲ್ಲಿ ಇದಾರೆ. 277 ಅದಾರ ಅವ್ರು. ಇರ್ಲಿ. 3ನೇ ಸಭೆ ಯಾವಾಗ ನಡೆಯುತ್ತೆ? 13/2000 1946. ಇನ್ನು 1946 ಇವ್ನ ಯಾಕೆ ಸೀರಿಯಲ್ ಬರೀ ಹಾಕತ್ತನ್ರಿ, ಫಸ್ಟ್ ಏನಾಯ್ತು, ಸೆಕೆಂಡ್ ಏನಾಯ್ತು ಅಂತೇಳಿ. ಅವಾಗ ಈ ಡಿಸೆಂಬರ್ 13, 1946ನೇ ತಾರೀಕ ಈ ಅಬ್ಸಲ್ಯೂಟ್ ರೆಸಲ್ಯೂಷನ್ ಹೊಡಿಸ್ತಾರ್ರಿ. ಅಬ್ಜೆಕ್ಟಿವ್ ರೆಸಲ್ಯೂಷನ್. ಹೌದಾ, ಅದನ್ನ ಹೊರಡಿಸಿದವ್ರು ಯಾರು ಕೇಳ್ತಾನ್ರಿ? ಜವಾಹರ್ಲಾಲ್ ನೆಹರು. ಈ ನೆಕ್ಸ್ಟ್ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅದು ಪ್ರಸ್ತುತ ಏನಾಗಿ ನೋಟ್ ಆಗೈತೆ? ಇಂಗ್ಲಿಷ್ ಅಲ್ಲಿ, ಕನ್ನಡ ಪ್ರಿಯಾಂಬಲ್ ಆಗೈತಿ. ನಾಳೆ ಕೇಳ್ತಾನ ಪ್ರಿಯಾಂಬಲ್ ಅಂದ್ರೆ ಏನು? ನಥಿಂಗ್ ಬಟ್ ಅಬ್ಜೆಕ್ಟಿವ್ ರೆಸಲ್ಯೂಷನ್. ಅವಾಗ ಹೊರಡಿಸ್ತಾರ ಅದನ್ನ ಯಾರು? ಜವಾಹರ್ಲಾಲ್ ನೆಹರು. ಆಗಸ್ಟ್ 13, 1946. ಸಾರಿ ಆಗಸ್ಟ್, ಸಾರಿ ಅಪ್ಪ, ಮೈ ಮಿಸ್ಟೇಕ್. ಡಿಸೆಂಬರ್ 13, 1946. ಅದಾದ್ಮೇಲೆ ನೀವೇ ನೆಕ್ಸ್ಟ್ ಹೇಳ್ಬೇಕು, ಡೇಟ್ ಇಂಪಾರ್ಟೆಂಟ್ ಅದಕ್ಕೆ ಹೇಳಕೈತಿ, ತ್ರಾಸ ಮಾಡ್ಕೊಂಡ. ಹೊರಡಿಸ್ತಾರ ಅವತ್ತ ಡಿಸೆಂಬರ್ 13ನೇ ತಾರೀಕ. ಅದನ್ನ ಅಡಾಪ್ಟ್ ಮಾಡ್ಕೊಂಡ್ ಯಾವಾಗ? ನೆಕ್ಸ್ಟ್ ವರ್ಷ ಅಡಾಪ್ಟ್ ಮಾಡ್ಕೋತಾರ ಅದನ್ನ. ನೋಡ್ರಿ, ನಾವು 46 ಆಗಿದ್ವಿ, 1946 ಆಗಿದ್ವಿ. ಇದು 1 ವರ್ಷ ಶಿಫ್ಟ್ ಆಗ್ಬೇಕು. 1947 ಜನವರಿ 22ನೇ ತಾರೀಕು. ಇದನ್ನ ಡೇಟ್ ಕೇಳ್ತಾನ ಎಕ್ಸಾಮ್ಕ, ಯಾವಾಗ ಅಡಾಪ್ಟ್ ಮಾಡ್ಕೊಂತೀವಿ ಅಂತೇಳಿ. ಹೌದಾ, ಜನವರಿ 22, 1947. ಹೌದಾ, ಅದು ಸಂಬಂಧಪಟ್ಟ. ಈ ನೆಕ್ಸ್ಟ್ ಈ ಟೋಟಲ್ ಎಷ್ಟು ಸಭೆಗಳಾಗಿದಾವು ಇಲ್ಲಿವರೆಗೂ? 11. ಎಷ್ಟಾಗ್ಯಾವ್ರಿ? ಟೋಟಲ್ 11 ಸಭೆಗಳಾಗಿದಾವ. ಈ ಸಂಖ್ಯೆ ಏನ್ಬಿಟ್ಟುವ, ಎಷ್ಟು ಸಂವಿಧಾನ ರಚನಾ ಸಭೆಗಳಾಗ್ಯಪ್ಪ ಅಂದ್ರೆ 11 ಆಗ್ಯಾವ. ಈ ನೆಕ್ಸ್ಟ್ ಕ್ವಶನ್, ಹಾಗಾದ್ರೆ ಕೊನೆ ಆಗಿರ್ತಕ್ಕಂಥ ಡೇಟ್ ಇಂಪಾರ್ಟೆಂಟ್ ರೀ.
ಕೊನೆಯ ಮೀಟಿಂಗ್ ಆಗಿರ್ತಕ್ಕ ಡೇಟ್ ಯಾರು ಹೇಳ್ಬೋದ? 2 ದಿನ ಮುಂದ್ಗಡೆ ಬರ್ಬೇಕು ನೀವು. 20 ಇದನ್ನ ಡೇಟ್ ನೆನ್ಬಿಟ್ಟು ಹೋಗ್ಬೇಕು. ಎಲ್ಲ ನಾ ಏನ್ ಹೇಳಕತ್ತೀನಿಲ್ಲ, ಜನವರಿ 24, 1950 ಕೊನೆ ಮೀಟಿಂಗ್ ಆಗಿದ್ರಿ ಡೇಟ್. ಕೊನೆ ಮೀಟಿಂಗ್ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಜನವರಿ 24, 1950 ಸಂವಿಧಾನದ ಕೊನೆ ಮೀಟಿಂಗ್ ಆಗಿತ್ತು. ಕೊನೆ ಮೀಟಿಂಗ್ ಆಗಿತ್ತು. ಇನ್ನು ನೆಕ್ಸ್ಟ್ ಏನ್ ಗೊತ್ತಾ, ಇದರಲ್ಲಿ ಇವ್ರೊಂದು ಪ್ರತಿನ ರೆಡಿ ಮಾಡ್ತಾರೆ. ಎಲ್ಲರೂ ಕೂಡಿ ರೆಡಿ ಮಾಡ್ತಾರ. ರೆಡಿ ಮಾಡಿದ್ಮೇಲೆ ಅಲ್ಲಿ ಕೆಲವೊಂದು ಸಮಿತಿಗಳು ಬರ್ತಾವ, ಸಪಟ್ ಮೂಲಭೂತ ಹಕ್ಕುಗಳ ಸಮಿತಿ, ಅದ ಫ್ಲಾಗ್ ಸಮಿತಿ, ಅದ ಅವ್ನ ಆಮೇಲೆ ದಿವಸ ಮಾಡೋಣ ರಾಜ್ಯಗಳ ಸಮಿತಿ ಹಂಗ್ ಬರ್ತಾವ. ಅಲ್ಲಿ ಕ್ವಶನ್ ಕೇಳ್ತಾನ ಅವ್ನು ಪದೇ ರೈಟ್. ಈಗ ಒಂದು ಪ್ರತಿಯೊಂದು ರೆಡಿ ಮಾಡಿ ಏನ್ ಮಾಡಿ ಇದನ್ನ ಚೆಕ್ ಮಾಡಿರುತ್ತೆ. ಒಂದು ಡ್ರಾಫ್ಟಿಂಗ್ ಕಮಿಟಿ ಫಾರ್ಮೇಶನ್ ಮಾಡ್ತಾರ್ರಿ. ಇದನ್ನ ಕರಡು ಸಮಿತಿ, ಇದನ್ನ ಚೆಕ್ ನಾವು ಮಾಡಿದ್ವಿ. ಈಗ ಇದನ್ನ ನೀವು ಚೆಕ್ ಮಾಡ್ರಿ. ಇದು ಸಂವಿಧಾನ ಪ್ರತಿ ತಿಳ್ಕೊಡ್ರಿ. ಇದನ್ನ ನೀವು ಚೆಕ್ ಮಾಡುತ್ತೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಸ್ಥಾಪನೆ ಮಾಡ್ತಾರೆ. ಅದು ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ರೀ. ಹೌದಾ? ಆ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮೇಶನ್ ಮಾಡಿದ ಡೇಟ್ ಇಂಪಾರ್ಟೆಂಟ್. ಆಗಸ್ಟ್ ಹೊಡಿಪಿ ನೋಡಿ. ಹೌದಾ? ಆಗಸ್ಟ್ 23 ಇರ್ಬೇಕು ನೋಡೋದು. ಆಗಸ್ಟ್ 29, 1947 ಆಗಸ್ಟ್. ಹೌದಾ? ನೋಡ್ರಿ 47 ಸ್ಥಾಪನೆ ಮಾಡ್ತಾರೆ. ಅದನ್ನ ಡೇಟ್ ಅದೊಂದು ನೆನಪಿಟ್ಕೋಬೇಕು. ಆಗಸ್ಟ್ 29, 1947 ಇಲ್ಲ 47. ಹಾ ಅಭಿ ನೆನ್ಬಿಡ್ಬೇಕು. ಎಲ್ಲ ತೆಗೆದ್ಬಿಟ್ರು ಅಂತ ತಲೆಯಾಗಿಂದು. 1947 ಆಗಸ್ಟ್ 29 ತಾರೀಕು ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿ ಫಾರ್ಮೇಶನ್ ಮಾಡಿ. ಇತರ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ರೈಟ್. ಈ ನೆಕ್ಸ್ಟ್ ಇದರಲ್ಲಿ ಎಷ್ಟು ಜನ ಮೆಂಬರ್ ಇರ್ತಾರ ಇದನ್ನ ಪದೇ ಕೇಳ್ತಾನ. 7 ಜನ ಮೆಂಬರ್ಸ್ ಇರ್ತಾರೆ. ರೈಟ್. ಇದರಲ್ಲಿ ಒಬ್ರು ಈ ಯೋಜನೆ ಒಬ್ಬ ಮುಸ್ಲಿಂ ಇರ್ತಾರ. ಅವ್ನು ಸರ್ಚ್ ಮಾಡು. ಅವ್ರ 7 ಮಂದಿ ಯಾರು ನೆನ್ಬಿಟ್ಟು ಹೋಗ್ಬೇಕು ನೀ. ಹೌದಾ? ಒಮ್ಮೆ ಏನಪ್ಪ ಅಂದ್ರೆ ಕೆ ಕೃಷ್ಣಮಾಚಾರಿ. ಹೌದಾ? ನೆಕ್ಸ್ಟ್ KM ಮುನ್ಷಿ. ಹೌದಾ? ನೆಕ್ಸ್ಟ್ ಆಮೇಲೆ ಕೃಷ್ಣಸ್ವಾಮಿ ಅಯ್ಯಂಗಾರ್. ಹೌದಾ? ಕೃಷ್ಣಮಾಚಾರಿ ಬೇರೆ, ಕೃಷ್ಣಸ್ವಾಮಿ ಅಯ್ಯಂಗಾರ್ ಬೇರೆ, KM ಮುನ್ಷಿ ಬೇರೆ. ಮತ್ತೆ ಆಮೇಲೆ ಈ ಮಾಧವರಾವ್ ಒಬ್ಬ ಬರ್ತಾರು. ಮಾಧವರಾವ್ ಎಷ್ಟಾದ್ರು ಈಗ 4 ಜನ ಆದ್ರು. ಇನ್ನು 3 ಜನ ನೋಡಪ್ಪಿ. ಹಿದಾಯತುಲ್ಲಾ ಬರ್ತಾರಲ್ಲ, ಹಿದಾಯತ್ ಇಲ್ಲಿ ಬರಂಗಿಲ್ಲಪ್ಪಿ. ಏನೋ ಎಂತಾರ ಸರ್ಚ್ ಮಾಡ್ಬಿಡಪ್ಪ. ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಸರ್ಚ್ ಮಾಡ್ಬಿಡ. ನೋಡ್ರಿ ಕ್ಲಾರಿಟಿ ನೋಡ್ರಿ. ಕೇಳಿ ಬಿಡೋದ್ನಲ್ಲ. ಹಾ ಮೊಹಮ್ಮದ್ ಸಾದುಲ್ಲಾ. ಈ ಮೊದಲ ಏಕೈಕ ಮುಸ್ಲಿಂ ಎತ್ ಯಾರು ಕೇಳ್ತಾನ್ರಿ? ಈ ಮೊಹಮ್ಮದ್ ಸಾದುಲ್ಲಾ. ಗೊತ್ತಲ್ಲ, ಕೇಳ್ತಾನ. ಎಕ್ಸಾಮ್ ಕಾಪಿ ನೆನ್ಬಿಡ್ಬೇಕು, ಮೊಹಮ್ಮದ್ ಸಾದುಲ್ಲಾ ಅಂತೇಳಿ. ರೈಟ್. ಇವನ್ನೆಲ್ಲ ಯಾವ ಬೇಸ್ ಮೇಲೆ ಹೇಳ್ತಾನ ನಾವು ಕೇಳ್ತಾನ. ನಾ ಎಕ್ಸಾಮ್ ಕ್ವಶನ್ ಬರ್ತಿದ್ದೇನೆ ನನ್ನ ಯಾವ ಬೇಸ್ ಮೇಲೆ ಹೇಳಾಕತ್ತೀನಿ ಕೇಳ್ತಾನ. ಇದು ಇಂಪಾರ್ಟೆಂಟ್ ಅಂತೇಳಿ ಪ್ರೀವಿಯಸ್ ಇಯರ್ ಕ್ವಶನ್ ಪದೇ ರಿಪೀಟ್ ಆಕೈತಿ ಏರದಾಗ. ಸೊ ಅದಕ್ಕೆ ಇದನ್ನೆಲ್ಲ ಹೇಳಾಕೈತಿ ನೀವು. ಅರ್ಥ? ನೆಕ್ಸ್ಟ್ ಏನಪ್ಪ ಇದು ನೋಡ್ರಿ. ಕೃಷ್ಣಸ್ವಾಮಿ ಅಯ್ಯರ್ ಒಬ್ರ ಕಟ, ಮತ್ತೆ ಗೋಪಾಲಕೃಷ್ಣ ಅಯ್ಯಂಗಾರ್ ಒಬ್ರು, ನೆಕ್ಸ್ಟ್ ಕೃಷ್ಣಮಾಚಾರಿ ಒಬ್ರು. ಹೌದಾ? ನೆಕ್ಸ್ಟ್ ಆಮೇಲೆ KM ಮುನ್ಷಿ ಒಬ್ರು, ಮತ್ತೆ ಸಾದುಲ್ಲಾ ಒಬ್ರು, ಮತ್ತೆ ಇನ್ನೊಬ್ರು ಯಾರು? ಮಾಧವರಾವ್. ಮತ್ತೆ ಮುಗಿತಲ್ಲ. ಟೋಟಲ್ ಏನಪ್ಪಾ ಅಂದ್ರೆ 7 ಜನ. ಅವ್ರು ಯಾರು ಒಬ್ಬರು ಅಧ್ಯಕ್ಷರು ಹಿಡ್ಕೊಂಡು. ರೈಟ್. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇದ್ರ ಮೊದಲ ಯಾರು ಪುರುಷ ಅಂತ ಇದು ಮುಸ್ಲಿಂ ಯಾರಪ್ಪ ಅಂದ್ರೆ ಮೊಹಮ್ಮದ್ ಸಾದುಲ್ಲಾ. ಈ ನೆಕ್ಸ್ಟ್ ಆದ್ಮೇಲೆ ಈ ಏನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಐತಿಲ್ಲ, ಇದರಲ್ಲಿ ಮೆಂಬರ್ ಆಗಿರ್ತಕ್ಕಂಥ ಮಹಿಳೆಯರು ಎಷ್ಟು ಜನ ಇರ್ತಾರೆ ಇದರಲ್ಲಿ? ಇದನ್ನ ಸಂಖ್ಯೆ ಕೇಳ್ತಾನೆ ಎಕ್ಸಾಮ್. ಸಂಖ್ಯೆ ಎಷ್ಟು ಜನ ಮಹಿಳೆಯರು 15 ಜನ ಇದ್ರು ಅವ್ರು. ಹೌದಾ? ಅದನ್ನೆಲ್ಲ ಒಂದ್ಸಲ ಆ ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್. ಯಾರು? ರಜುಲ್ಲಾ ಬೇಗಂ. ಹಿಂಗ್ ಏಕೈಕ ಇರ್ತಾರಲ್ಲ, ನೆನ್ಬಿಟ್ಕೋಬೇಕು ನಾವು. ರಜುಲ್ಲಾ ಬೇಗಂ. ಎಷ್ಟು ಜನ ಮೆಂಬರ್ಗಳಿದ್ರಂದ್ರೆ, ಮಹಿಳೆಯರು ಇದ್ರಂದ್ರೆ 15 ಜನ. ನಾ ಹೇಳ್ತಿರೋದು ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಡ್ರಾಫ್ಟಿಂಗ್ ಅಲ್ಲ. ಡ್ರಾಫ್ಟಿಂಗ್ 7 ಜನ ಇರ್ತಾರೆ ಇಲ್ಲಿ. ಅದಾಗ ಗೊತ್ತಿರ್ಲಿ. ಸಂಬಂಧಪಟ್ಟಾಗ ಆಮೇಲೆ ಅದನ್ನ ಇದು ಮಾಡ್ತಾರೆ. ರೈಟ್. ಮತ್ತೆ ಇಂಪಾರ್ಟೆಂಟ್ ಯಾವ ಡೇಟ್ಗಳು ಇಂಪಾರ್ಟೆಂಟ್ ಇಲ್ಲಿ ಒಂದ್ಸಲ ಹೇಳ್ಬಿಡು. ಈ ಡ್ರಾಫ್ಟಿಂಗ್ ಕಮಿಟಿ ಫಾರ್ಮೇಶನ್ ಮಾಡಿದ ಡೇಟ್ ಯಾವಾಗ? ಆಗಸ್ಟ್ 29, 1947. ರೈಟ್. ಇನ್ ಉಳ್ಕಾ ಡೇಟ್ಗಳು ನೆನಪದಾವಲ್ಲ, ಸೀರಿಯಸ್ ಬಂದ್ಬಿಡ್ಬೇಕು. 9 ತಾರೀಕ, 11 ತಾರೀಕ, 13 ತಾರೀಕ, ಆದ್ಮೇಲೆ 22 ಜನವರಿ 1947 ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಯಾವಪ್ಪ ಅಂದ್ರೆ
ಲಾಸ್ಟ್ ಮೀಟಿಂಗ್ ಆಗಿದ್ದು ಜನವರಿ 24, 1950. ನೆಕ್ಸ್ಟ್ ಡ್ರಾಫ್ಟಿಂಗ್ ಕಮಿಟಿ ಪರ್ಮಿಷನ್ ಮಾಡಿದ್ದು ಆಗಸ್ಟ್ 1947. ಇವೆಲ್ಲ ಡೇಟ್ಗಳು ಇಂಪಾರ್ಟೆಂಟ್ ಬಿಡುವ, ಇವಾಗ ಡೇಟ್ ಬಿಡು. ಅದ್ರಲ್ಲಿ ಟೋಟಲ್ ಸಭೆಗಳು ಎಷ್ಟಾಗ್ಯಾವ ಅಂದ್ರೆ 11 ಆಗಿದಾವು. ಇನ್ನೆಷ್ಟು ಡ್ರಾಫ್ಟಿಂಗ್ ಕಮಿಟಿಗೆ ಎಷ್ಟು ಮೆಂಬರ್ ಇದ್ರು? 7. ಅದ್ರ ಅಧ್ಯಕ್ಷ ಗೊತ್ತಾಗ್ತೈತಿ. ಮೊದಲ ಏಕೈಕ ಯಾರು ಮುಸ್ಲಿಂ ಇದಪ್ಪ ಅಂದ್ರೆ ಮೊಹಮ್ಮದ್ ಸಾದುಲ್ಲಾ. ಹೌದಾ? ಅವ್ರು ಯೋಜನೆ ಬಾಯ್ ಹಾಕೊಂಡ್ ಹೋಗ್ಬೇಕು ಎಕ್ಸಾಮ್ ಹೋಗೋದ್ನಾಗ. ಈ ನೆಕ್ಸ್ಟ್ ಈ ಅಸೆಂಬ್ಲಿ ಒಳಗಡೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಒಳಗಡೆ ಅಪ್ಪಿ ಮೆಂಬರ್ ಚೆಕ್ ಮಾಡಿಸ್ಬೇಕು. ಆ ಟೋಟಲ್ ಮೆಂಬರ್ಸ್ ಎಷ್ಟು ಜನ ಇದ್ರಂತೆ? 3. ಅದು ಲಾಸ್ಟಿಗೆ 389 ರೀ. ಫಸ್ಟ್ ಸಭೆಯಲ್ಲಿ 287 ಜನ ಇರ್ತಾರ ಫಸ್ಟ್ ಮೀಟಿಂಗ್. ಡಿಸೆಂಬರ್ 9ಕ. ಅಲ್ಲಿ ಏನಕ್ಕೆ ಕ್ವಶನ್ ಕೇಳ್ತಾನೆ ಗೊತ್ತಾ? ಈ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಯಾವ ಒಂದು ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡಿರತ್ತೇಳಿ, ಅದಪ್ಪ ಯಾವ ಪ್ರಾಂತ್ಯದಿಂದ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರತ್ತೆ ಅಂದ್ರೆ ಬಂಗಾಳ ಪ್ರಾಂತ್ಯದಿಂದ. ಅದ ಏನಿದೆ 207 ಫಸ್ಟ್ ಸಭೆಯಲ್ಲಿ ಎಷ್ಟು ಜನ ಮೆಂಬರ್, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರ 207. ಆ ಅಂಬೇಡ್ಕರ್ ಅವ್ರನ್ನ ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರಪ್ಪ ಅಂದ್ರೆ ಬಂಗಾಳ, ಪಶ್ಚಿಮ ಬಂಗಾಳ ಇದ್ದಿಲ್ಲ, ಪಶ್ಚಿಮ ಬಂಗಾಳ ಅದಕ್ಕೆ ಕೇಳೋಣ ಎಕ್ಸಾಮ್. ನೆಕ್ಸ್ಟ್ ಇನ್ನೊಂದು ಗೊತ್ತಾ ಕ್ವಶನ್ ಇಲ್ಲಿ, ಕನ್ನಡಿಗರು ಯಾರು ಇದ್ದಾರೆ ಅದ್ರಾಗ ಸಂವಿಧಾನ ಪರ್ಮಿಷನ್ ಮಾಡಕ್ ಕನ್ನಡ. ಈಗ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್. ಹೌದಾ? ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್. ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷ ಬರ್ತಾರ ಒಬ್ರು, ಯಾರು? JP ಕೃಪಲಾನಿ ಆಯ್ತಾ? JP ಕೃಪಲಾನಿನೇ. ಅದ JP ಕೃಪಲಾನಿ ರೀ. ಮೂಲಭೂತ ಹಕ್ಕುಗಳು ಉಪ ಸಮಿತಿ ಎಕ್ಸಾಮ್ ಕ್ವಶನ್ ಕೇಳ್ತಾನ, JP ಕೃಪಲಾನಿ ಇರ್ತಾನ. ಸರ್ಚ್ ಮಾಡ್ಬೇಕಾ? ರೆಕಾರ್ಡ್ ಆಗ್ತಿರ್ತೈತಿ ಮತ್ತಿಲ್ಲಿ. ಅವನ್ ನಂಜಿಕೆ ರೈಟ್. ಇಲ್ಲಿ ಏನ್ ತೊಂದ್ರೆ ಇಲ್ಲ. ಐ ಆಮ್ ನಾಟ್ ಅ ಟೀಚರ್. ನಮ್ಮ ಮೊದಲೇ ಹೇಳ ನಿನಗೆ, ಟೀಚರ್ಗಳು ಒಂದು ಮಿಸ್ಟೇಕ್ ಮಾಡಿರ್ತಾರ. ನಾನು ಓದವನೇ, ನಿಮ್ಗೆ ಹೇಳಕ್ ಬಂದಿನ ಅಷ್ಟೇ, ಓದಿದ್ದಾನೆ ಯಾವತ್ತೊಂದಿನ. ರೈಟ್ ಇರ್ಲಿ. ಇಷ್ಟು ನೀವು ನೋಡಪ್ಪ, ನಾ ಇದು ಒಂದು ಕ್ವಶನ್ ಮೇಲೆ ಇಟ್ಟ ಡಿಸ್ಕಷನ್ ಮಾಡಿದ್ವಿ ನಾವು. ಇದು ಒಂದ್ ಯಾವ್ದೋ ಸಚ್ಚಿದಾನಂದ ಸಿನ್ಹಾ ಮೇಲೆ ಕ್ವಶನ್ ಕೇನ, ಇದು ಒಂದ್ರ ಮೇಲೆ ಇಟ್ಟ ಡಿಸೈಡ್ ಮಾಡಿದ್ವಿ. ಇವು ಎಕ್ಸಾಮ್ಗೆ ಇಂಪಾರ್ಟೆಂಟ್ ನೆನ್ಬಿಡ್ಬೇಕು ನೀವು. ಯಾರು? JP ಕೃಪಲಾನಿ ಅಂದ್ರೆ ಮೂಲಭೂತ ಹಕ್ಕುಗಳ ಉಪ ಸಮಿತಿ ಅಧ್ಯಕ್ಷ JP ಕೃಪಲಾನಿ. ಈ ನೆಕ್ಸ್ಟ್ ನೋಡಿ, ಈ ಫ್ಲಾಗ್ ಸಮಿತಿ ಅಧ್ಯಕ್ಷರಾಗಿರ್ತಾರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಫ್ಲಾಗ್ ಸಮಿತಿ ಅಂದ್ರೆ ಧ್ವಜಗಳು. ಹೌದಾ? ಮತ್ತೆ ರೂಲ್ಸ್ ಕಮಿಟಿದು ಬಾಬು ರಾಜೇಂದ್ರ ಪ್ರಸಾದ್. ರಾಜ್ಯಗಳ ಮಧ್ಯೆ ಜವಾಹರ್ಲಾಲ್ ನೆಹರು. ರಾಜ್ಯಗಳ ಸಮಿತಿ ಅಂತ ಬಂದಾಗ ಜವಾಹರ್ಲಾಲ್ ನೆಹರು. ರೈಟ್. ಈ ನೆಕ್ಸ್ಟ್ ಮತ್ತೆ ಯಾವ ಬರ್ತಾವಲ್ಲಪ್ಪ, ಬಾಳ ಬರ್ತಾವಲ್ಲ ಸಮಿತಿಗಳ. ಬಾಳ ದಿನ ಗ್ಯಾಪ್ ಆತ್ಲ, ಸೊ ಎಲ್ಲ ಅವು ಯಾವತ್ತು ಗೊತ್ತು ನೆನ್ಪಿಡ್ಕೋಬೇಕು, 3-4 ದಿನ ಹಂಗಲ್ಲ, ಯಾವ್ದು ನೆನ್ಪಿಡ್ಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರೆಸಿಡೆಂಟ್ ಇಲೆಕ್ಷನ್, ಪ್ರೆಸಿಡೆಂಟ್ ಚುನಾವಣೆ ಮೇಲೆ ಒಂದು ಕ್ವಶನ್ ಇರೋದ್ರಿ. ಪ್ರೆಸಿಡೆಂಟ್ ಮೇಲೆ ಒಟ್ಟು ಪ್ರೆಸಿಡೆಂಟ್ ಅನ್ನೋ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಇಲ್ಲಿ ಐತಿ ಆಲ್ರೆಡಿ. ಹೌದಾ? ಪ್ರೆಸಿಡೆಂಟ್ ಇಲೆಕ್ಷನ್ ಅನ್ನೋದು ಏನು ಪ್ರೆಸಿಡೆಂಟ್ ಇಲೆಕ್ಷನ್ ಅಂದ್ರೆ ರಾಷ್ಟ್ರಪತಿ ಚುನಾವಣೆ. ರಾಷ್ಟ್ರಪತಿ ಚುನಾವಣೆಯ ನಾವೇನು ಆಚರಣೆ ಮಾಡ್ತೀವಲ್ಲ, ಈ ವಿಧಾನ ಐತಿಲ್ಲ, ಆ ವಿಧಾನ ಯಾವ ದೇಶದಿಂದ ತಗೊಂಬಂದಿವಿ? ಐರ್ಲೆಂಡ್ ಇಸ್ ರೈಟ್ ಆನ್ಸರ್. ಹೌದಾ? ಯಾವ್ದ್ರಿ? ಐರ್ಲೆಂಡ್. ಫ್ಲಾಟ್ ಇರಬೇಕು. ಐರ್ಲೆಂಡ್ ದೇಶ. ಈ ಕಾನ್ಸೆಪ್ಟ್ 15 ಕ್ವಶನ್ ಏನೈತಿ, ಚುನಾವಣಾ ಪ್ರೆಸಿಡೆಂಟ್ ಇಲೆಕ್ಷನ್ ಮೇಲೆ ಕ್ವಶನ್ ಐತಿ ಇಲ್ಲಿ. ರೈಟ್. ಅದಕ್ಕೂ ಡಿಸ್ಕಸ್ ಮಾಡೋಣ ಸ್ವಲ್ಪ. ಅದನ್ನ ಆ ಒಂದು ಕಾನ್ಸೆಪ್ಟ್ ಏನಿಲ್ಲ, ಅದನ್ನ ನಾವು ಯಾವ ದೇಶ ತಗೊಂಬಂದಿರಿ? ಐರ್ಲೆಂಡ್ ದೇಶ ತಗೊಂಬಂದಿವಿ. ರೈಟ್. ನೆನ್ಬಿಡು, 1 ಪಾಯಿಂಟ್ ನೆನಪಾತ. ಇನ್ನು ಪ್ರೆಸಿಡೆಂಟ್ ಇಲೆಕ್ಷನ್ ಯಾವ ಮೆಥಡ್ ಅಲ್ಲಿ ಬಳಸುವಂತ ಮೆಥಡ್ ಯಾವ್ದು? ಏಕಮತ ವರ್ಗಾವಣಾ ಪದ್ಧತಿ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂತ ಬರುತ್ತೆ. ಏಕಮತ ವರ್ಗಾವಣಾ ಪದ್ಧತಿ. ಹೌದಾ? ಇದನ್ನ ಕೇಳ್ತಾನೆ, ಏಕಮತ ಯಾವ್ದ್ರ ಮುಖಾಂತರ ಆಚರಣೆ ಮಾಡೋದು. ಪ್ರೆಸಿಡೆಂಟ್ ಇಲೆಕ್ಷನ್ ಆರ್ಟಿಕಲ್ ಎಷ್ಟು? 54. ಚುನಾವಣಾ 50. ಒಂದ್ ಹೇಳ್ರಿ, ಚುನಾವಣಾ ಎಷ್ಟು ಆರ್ಟಿಕಲ್? 54.
ಚುನಾವಣಾ 54. ಹೌದಾ? ಚುನಾವಣೆ ವಿಧಾನ ಅಂತ ಬಂದಾಗ 55. ಇದು ನೆನಪಿಡುವ ಸಂಖ್ಯೆಗಳು. ಚುನಾವಣಾ ಅಂತ ಬಂದಾಗ 54, ಚುನಾವಣಾ ವಿಧಾನ ಅಂತ ಬಂದಾಗ 55. ಇನ್ನು ನೆಕ್ಸ್ಟ್ ಈ ಪ್ರೆಸಿಡೆಂಟ್ ಇಲೆಕ್ಷನ್ಗೆ ನಾವು ವೋಟ್ ಹಾಕ್ತಿವಲ್ಲ, ಅಪ್ಪಿ ಕ್ವಶನ್ ಆನ್ಸರ್ ಹೇಳ್ಬೇಕಾ? ನಾ ಕೇಳ್ತೀನಿ ಬಡ ಬಡ. ಹೌದಾ? ವೋಟ್ ಯಾರ್ಯಾರು ಹಾಕಕ್ ಅವಕಾಶ ಐತಿ? ಯಾರು ಬಟ್ ಹಾಕ್ತಿಲ್ಲ ಗೊತ್ತಿಲ್ಲ ನೋಡು. ಒಂದ ಟ್ರಿಕ್ಸ್ ಹೇಳ್ಬಿಡ್ತು ನೋಡು ಇಂಗ್ಲಿಷ್ ಅಲ್ಲಿ. ಟ್ರಿಕ್ಸ್ ಅಲ್ಲದು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭಾ ಮತ್ತು ಲೋಕಸಭಾ ಮತ್ತು ಸಭೆಡಲ್ಲ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಮತ್ತು ಲೋಕಸಭಾ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಯಾವ್ದಪ್ಪ ಅಂದ್ರೆ ರಾಜ್ಯ ವಿಧಾನಸಭೆ. ನೆಕ್ಸ್ಟ್ ಯಾವ ವಿಧಾನಸಭೆನ ಹೊಂದಿದವಲ್ಲ ಕೇಂದ್ರಾಡಳಿತ ಪ್ರದೇಶಗಳು, ಡೆಲ್ಲಿ, ಪುದುಚೇರಿ, ಇನ್ನೊಂದು ಯಾವುದು ಜಮ್ಮು ಕಾಶ್ಮೀರ, ಇವುಗಳ ಯಾರು ಎಲೆಕ್ಟೆಡ್ ಮೆಂಬರ್ಸ್ ಆಫ್ MLAಗಳು, ಇವೆಲ್ಲವೂ ವೋಟ್ ಆಗಕ್ಕೆ ಅವಕಾಶ ಇದೆ. ಬರ್ತಿಲ್ಲ ನಿಮ್ ಪಾಯಿಂಟ್ ಬರ್ತೀನಿ ನೋಡಿ. ಏನ್ ಹೇಳಿದ್ರು ಬರ್ತೀನಿ ಆ ಪಾಯಿಂಟಿಗೆ. ರೈಟ್? ಜಮ್ಮು ಕಾಶ್ಮೀರ ಮಣ್ಣೆ ಅವಕಾಶ ಕೊಟ್ಟಿಲ್ಲ, ಒಪ್ಕೋತೀನಿ ನಾನು. ರೈಟ್? ಬರ್ತೀನಿ. ಬಟ್ ಈ ಕ್ಲಾರಿಟಿ ಹಿಂಗಿರ್ಲಿ, ಮುಂದೆ ಎಕ್ಸಾಂಪಲ್ ಒಟ್ಟು ಹಿಂಗೈತಿ ಸಂವಿಧಾನದಲ್ಲಿ ಎಲ್ಲರೂ ಯಾರು ರೈಟ್? ಇದು ಕಾನ್ಸೆಪ್ಟ್ ಅದ. ಓಕೆ. ಈಗ ನೆಕ್ಸ್ಟ್ ಈಗ ಅಲ್ಲಿ ಈ ವೋಟ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತಾರ್ರಿ. ನಾವೊಂದು ವೋಟ್ ಹಾಕಿ ಬಂದ್ರೆ ವೋಟ್ ಹಂಗೆ ಹಿಡಿಯಂಗಿಲ್ಲ, ವೋಟ್ ವ್ಯಾಲ್ಯೂ ಅಂತ ಬರೋದು. ಹಾಗಾದ್ರೆ ಪ್ರಸ್ತುತ MP ಗಳದ ಒಬ್ರು ವೋಟ್ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾರ? ಇವು ನೆಕ್ಸ್ಟ್ ನೀವು ಹೈ ಲೆವೆಲ್ ಹೋದಂಗ ಎಕ್ಸಾಂಪಲ್ ಬರ್ತಾವ. ರೈಟ್? ಈಗ ಹೋಗ್ಲಿ ನಾ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬಿಡೋಲಿ. ಈಗ ಎಲ್ಲಾ ರಾಜ್ಯದ MLA ಇದಾರಲ್ಲ, MLAಗಳ ವೋಟಿನ ವ್ಯಾಲ್ಯೂ ಕ್ಲಾರಿಟಿ ಇರಲಿ. MLAಗಳು MP ಬಿಟ್ಬಿಟ್ರೆ ಅವ್ರು MLAಗಳ ವೋಟ್ ವ್ಯಾಲ್ಯೂ ಒಂದು ರಾಜ್ಯಕ್ಕೆ ಮತ್ತೊಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಬೇರೆ ಬೇರೆ ಇರುತ್ತೋ ಸೇಮ್ ಇರುತ್ತೋ? ಅದು ಗೊತ್ತಿಲ್ಲ ಕಾನ್ಸೆಪ್ಟ್ ಗೊತ್ತಿಲ್ಲ. ಯಾಕಂದ್ರೆ ಡಿಪೆಂಡಿಂಗ್ ಅಪಾನ್ ಜನಸಂಖ್ಯೆ. ಕ್ಲಾರಿಟಿ ಐತೆ? ಮುಗಿಸ್ಬಿಡ್ತು. ಇನ್ನು ನೆಕ್ಸ್ಟ್ MP ಗಳು ವೋಟ್ ವ್ಯಾಲ್ಯೂ, MP ಗಳು ವೋಟ್ ವ್ಯಾಲ್ಯೂ ಅಂದ್ರೆ MP ಗಳು ಅಲ್ಲಿ ಮ್ಯಾಲ ಸಂಸತ್ತಾಗ ಅವ್ರ ವೋಟ್ ವ್ಯಾಲ್ಯೂ ರಾಜ್ಯಗಳನ್ನ ಕನ್ಸಿಡರ್ ಮಾಡಿದಾಗ, ಬೇರೆ ಬೇರೆ ರಾಜ್ಯ ಕನ್ಸಿಡರ್ ಮಾಡಿದಾಗ ನಮ್ಮ MP ಗಳು ಮಹಾರಾಷ್ಟ್ರ MP ಕನ್ಸಿಡರ್ ಮಾಡಿದಾಗ ಒಂದೇ ಇರುತ್ತೋ ಬೇರೆ ಬೇರೆ ಇರುತ್ತೋ? ಮತ್ತೆ ಇದೇ ಕಾನ್ಸೆಪ್ಟ್ ಯಾಕೆ ಹೇಳ್ರಿ? ಇದೇ ಹೆಂಗ್ ಒಮ್ಮೆ ಸಡನ್ ಆಗಿ ಬತ್ತಲ್ಲ ಅಂತ ಹಂಗ್ ಬರ್ಬೇಕು? ಒಂದೇ ಇರ್ತದೆ. ನಮ್ಮ MP ನಮ್ಮ ಕರ್ನಾಟಕದ MPನೂ ಒಂದೇ ಇರತ್ತೆ, ಅಲ್ಲಿ ಪಕ್ಕದ ಮಹಾರಾಷ್ಟ್ರ MPದು ಒಂದೇ ಇರತ್ತೆ. ಯಾಕಂದ್ರೆ ದೇಶದ ಜನಸಂಖ್ಯೆ ಕನ್ಸಿಡರ್ ಮಾಡ್ತಾರ ಅಲ್ಲಿ, ದೇಶದ ಜನಸಂಖ್ಯೆ. ಇಲ್ಲಿ ರಾಜ್ಯದ ಜನಸಂಖ್ಯೆ, ನಮ್ಮ ರಾಜ್ಯದ ಬೇರೆ ಜನಸಂಖ್ಯೆ, ಪಕ್ಕ ಇರ್ತಕ್ಕಂಥ ರಾಜ್ಯದ ಜನಸಂಖ್ಯೆ ಬೇರೆ. ಹೌದಾ? ಈಗ ನಮ್ಮ MLAಗಳದ ವೋಟ್ ವ್ಯಾಲ್ಯೂ ಹೆಂಗ್ ಪಾಯಿಂಟ್ ಔಟ್ ಮಾಡ್ತಾರ? ಟೋಟಲ್ ಜನಸಂಖ್ಯೆ ಆಫ್ ದಟ್ ರಾಜ್ಯ ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ MLA. ಮುಗಿತಪ್ಪಿ? MLAಗಳು. ನೆಕ್ಸ್ಟ್ MP ಗಳು ಯಾವ್ದಾರ ಇದು ಮಾಡ್ತಾರ, ಏನ್ ಮಾಡ್ತಾರ? ನೋ ಅಂದ್ರೆ ಅಲ್ಲಿ ಹೆಂಗ್ ಮಾಡ್ತಾರ? ಕನ್ಫ್ಯೂಸ್ ಆಗ್ತದ ನನಗ. ಇದು ಕರೆಕ್ಟ್ ಐತೆ. ಅಲ್ಲಿ ಹೆಂಗ್ ಮಾಡ್ತಾರ ಅಂದ್ರೆ ಅಲ್ಲಿ ಟೋಟಲ್ ಡಿವೈಡೆಡ್ ಬೈ ಟೋಟಲ್ MLAಗಳು MP ಗಳನ್ನ ಹಿಡಿತಾರ. ಬಟ್ ಮೇಲೆ ಟೋಟಲ್ ಜನಸಂಖ್ಯೆ ಅಲ್ಲ, ಟೋಟಲ್ ವ್ಯಾಲ್ಯೂ ಆಫ್ ದಿ ಆಲ್ MLA ಜನ ಹಿಡಿತಾರ ನೋಡಪ್ಪ. ಹೊಡಿಯೋದನ್ನ MP ಹೆಂಗ್ ಹಿಡಿತಾರೆ? ಈಗ ಹಾಗಾದ್ರೆ ನಮ್ ಕರ್ನಾಟಕ ಪ್ರಸ್ತುತ MLAಗಳು ಜಾಸ್ತಿ ಇದ್ದಾವೆ, ವೋಟ್ ವ್ಯಾಲ್ಯೂ ನಮ್ ಕರ್ನಾಟಕ ಹೇಳ ನೀನು 7 ಆಮೇಲೆ ಬರ್ತನ. ರೈಟ್? ಬಟ್ ಕರ್ನಾಟಕದ MLAದು ನಮ್ ಕರ್ನಾಟಕ MP ಗಳದಾರಲ್ಲ, MLA ಹಿಡ್ಕೋರಿ. MLA ಹೋಗಿ ವೋಟ್ ಹಾಕ್ತಾರೆ ರಾಷ್ಟ್ರಪತಿ ಎಲೆಕ್ಷನ್ಗೆ. ಅವ್ರದ್ದು ವೋಟ್ ವ್ಯಾಲ್ಯೂ ಎಷ್ಟಿದೆ? 131 ಐತಿ. 131 ಕರ್ನಾಟಕದ. ಹಾ, ಒಬ್ಬ MLA ವೋಟ್ ಹಾಕಿದ್ರೆ 131. ಎಲ್ಲ MP ಬಿಟ್ಬಿಟ್ರಿ ಅದನ್ನ. MP ಈಗ ನಾನು ಕರ್ನಾಟಕ MLA ವ್ಯಾಲ್ಯೂ ಹಾಕೈತೀನಿ ಕರ್ನಾಟಕದ. ಹೌದಾ? 7 ಏನು ಗೊತ್ತಪ್ಪಿ? ಅದು ಅತಿ ಕಡಿಮೆ ವೋಟ್ ವ್ಯಾಲ್ಯೂನ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಸಿಕ್ಕಿಂ. ಆ MLA ಜನಸಂಖ್ಯೆ ಕಡಿಮೆ, ಇಲ್ಲಿ ವೋಟ್ ವ್ಯಾಲ್ಯೂ ಕಡಿಮೆ ಬರ್ತೈತಿ. ಹೌದಾ? ಅದೇನೋ 7 ಐತದ, ಆಕ್ಚುಲಿ 7 ಐತಲ್ಲ. ನೆಕ್ಸ್ಟ್ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ವೋಟ್ ವ್ಯಾಲ್ಯೂನ ಹೊಂದಿರತಕ್ಕಂಥ MLAಗಳು ಇರ್ತಕ್ಕಂಥ ರಾಜ್ಯ ಯಾವುದು? ಕಾಮನ್ ಸೆನ್ಸ್. ಜನಸಂಖ್ಯೆ ಜಾಸ್ತಿ ಇರುತ್ತೆ. ಅದು 207 ಐತಿ ನೋಡಿ ಅವ್ರದ್ದು. 207. ನಮ್ದು 131 ಕರ್ನಾಟಕದ. ಒಬ್ಬ MLA ಹಾಕಿದ್ರೆ 131 ಕನ್ಸಿಡರ್ ಮಾಡ್ತಾರೆ. ಉತ್ತರ ಪ್ರದೇಶ 207 ಅತಿ ಹೆಚ್ಚು ಇದೆ. ಹೌದಾ? ಅತಿ ಕಡಿಮೆ ಇರ್ತಕ್ಕಂಥ ಯಾವಪ್ಪ ಅಂದ್ರೆ ಸಿಕ್ಕಿಂ. ಅತಿ ಕಡಿಮೆ ಇರ್ತಕ್ಕಂಥ ಸಿಕ್ಕಿಂ.
ಅದು 2/7 ಐತಿ ನೋಡ್ರಿ ಉತ್ತರ ಪ್ರದೇಶ್. ಒಬ್ಬ MLA ವೋಟ್ ವ್ಯಾಲ್ಯೂ ಅಂತ ಹೊಡಿರಿ, ವೋಟ್ ವ್ಯಾಲ್ಯೂ ಆಫ್ MLA ಉತ್ತರ ಪ್ರದೇಶ್ 208 ಅಲ್ಲ, ನಾ 2/7 ಅಂದೆ 208. ನೆಕ್ಸ್ಟ್ ಅತಿ ಕಡಿಮೆ ಚೆಕ್ ಮಾಡ್ರಿ, 7 ಕಡೆ ಸಿಕ್ಕಿಂ. ವೆರಿ ಗುಡ್. ಹಿಂಗ್ ಕ್ರಾಸ್ ಐಡೆಂಟಿಫೈ ಮಾಡ್ತಿರ್ಬೇಕು. ನಾ ಡೌಟ್ ಹೇಳಕತ್ತಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರೋದು ಅಲ್ಲೇ ಅಕ್ಕಪಕ್ಕ. ರೈಟ್, ಇವತ್ತಲ್ಲಿ ಹೇಳ್ಬಿಡಪ್ಪಿ. ಅತಿ ಕಡಿಮೆ ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? ನಾನು ಹೇಳ್ತಿರೋದು MLA, MP ಅಲ್ಲ, MLA. ರೈಟ್, ಹೇಳಿದ್ಪ ಅಂದ್ರೆ ಸಿಕ್ಕಿಂ. ಎಷ್ಟೈತಿ? 7 ಐತಿ ಅವ್ರದ್ದು. ಕರ್ನಾಟಕ ಎಷ್ಟೈತಿ? 131 ಐತಿ. ಅತಿ ಹೆಚ್ಚು ಹೊಂದಿರ್ತಕ್ಕಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಎಷ್ಟೈತಿ ಅದು? 208. ಇನ್ನು ನೆಕ್ಸ್ಟ್ MP ಬರೋಣ. MP ಎಲ್ಲ ಇಡೀ ದೇಶ ತುಂಬ ಎಲ್ಲಾರ್ದು MLA ಸೇಮ್ ಇರತ್ತೆ. ಮತ್ತ ಸಿಕ್ಕಿಂ ಬೇರೆ, ಅಲ್ಲಿ ರಾಜ್ಯಗಳು ಬರಂಗಿಲ್ಲ. ಹಾಗಾದ್ರೆ MP ಎಷ್ಟು ಪ್ರಸ್ತುತ? ಹೊಡಿಯಪ್ಪಿ, MP ವೋಟ್ ವ್ಯಾಲ್ಯೂ ಹೊಡಿ. ಸಾರಿ, MP ವೋಟ್ ವ್ಯಾಲ್ಯೂ ಥೋಡಿ ಸಿಂಪಲ್ ಬಂದ್ಬಿಡುತ್ತೆ. MP ವೋಟ್ ವ್ಯಾಲ್ಯೂ ಇನ್ ಪ್ರೆಸಿಡೆಂಟ್ ಇಲೆಕ್ಷನ್ 700 ಹೌದು 700 ಅರದಪ್ಪಿ 700. ಒಬ್ಬ MP ಇದು, ಒಬ್ಬ MP 700. ರೈಟ್, ಅಂದ್ ನೆನ್ಪಿಟ್ಕೋ. ನೆಕ್ಸ್ಟ್ ಇದು ಎಲೆಕ್ಷನ್ ಆಯ್ತು. ಓಟ್ ಹಾಕ್ತಾರ, ಓಟ್ ಹಾಕಿದ ತಕ್ಷಣ ಏನಪ್ಪಾ ಅಂದ್ರೆ ಇವ್ರನ್ನ ಒಬ್ಬರು ಯಾವ ತರ ಓಟ್ ಇರ್ತಂದ್ರೆ ಅದು ಪ್ರಿಫರೆನ್ಸ್ ಕೊಟ್ಟು ಬರ್ಬೇಕು. 5 ಜನ ಎಲೆಕ್ಷನ್ ನಿಂತಾರಂದ್ರೆ 5 ಜನಕ್ಕೆ ಓಟ್ ಹಾಕಿ ಬರ್ಬೇಕು. ನೀವು ಒಬ್ಬರು ಓಟ್ ಹಾಕಿ ಬಂದ್ಬಿಡಂಗಿಲ್ಲ. MP ಎಲೆಕ್ಷನ್ ಅನ್ನೋದು, ಸಾರಿ, ಅದು ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನೋದು ಈಗ ನಾವು MLA ಒಬ್ಬ MLA ಓಟ್ ಹಾಕಿ ಬಂದ್ಬಿಡ್ತೀವಿ ನಾವು. ಬಟ್ ಅವ್ರು ಹಂಗಿಲ್ಲ. ನೀವು ಒಬ್ಬ MLA ಓಟ್ ಹಾಕಿ ಹೋಗಿದೆ ಅಂದ್ರೆ ಎಲ್ಲರಿಗೂ ಪ್ರಿಫರೆನ್ಸ್ ಕೊಟ್ಟು ಬರ್ಬೇಕಲ್ಲಿ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತೇಳಿ. ರೈಟ್, ಅವ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ನ ಎಲ್ಲರೂ ಓಟ್ ಹಾಕ್ತ 5 ಮಂದಿ ತರ ತಿಳ್ಕೊಡ್ರಿ ಎಲೆಕ್ಷನ್ಗೆ. 5 ಮಂದಿ ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ 5 ಮಂದಿ ಕೊಟ್ಟು ಬರ್ಬೇಕು. ಯಾಕೆ ಕೊಡ್ಬೇಕಂದ್ರೆ ಪ್ರೆಸಿಡೆಂಟ್ ಅನ್ನುವಂತ ಹುದ್ದೆ ಒಂದು ಅತ್ಯುನ್ನತ ಹುದ್ದೆ. ಇದು ರಾಷ್ಟ್ರಪತಿ. ಅದು ಒಬ್ಬ ಯಾರೋ ಎಲೆಕ್ಷನ್ ಇರ್ತಾರ ಅಂದ್ರೆ ಅವಂಗ ಅಂತ ಒಂದು ವ್ಯಾಲ್ಯೂ ಇರ್ತೈತಿ. ಆ ಪೋಸ್ಟಿಗೆ ವ್ಯಾಲ್ಯೂ ಐತಿ, ಅವ್ನಿಗೆ ಐತಿಲ್ಲ ಗೊತ್ತಿಲ್ಲ, ಆ ಪೋಸ್ಟಿಗೆ ವ್ಯಾಲ್ಯೂ ಐತಿ. ಅದಕ್ಕೆ ಅವ್ನಿಗೆ ಓಟ್ ಹಾಕಲ್ಲ ಬರಬಾರ್ದು, ಅವನಿಗೂ ಓಟ್ ಕೊಡ ಬರ್ಬೇಕಂತೇಳಿ. ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಾಸ್ಟ್ ಎಂಡ್ ಆಫ್ ದಿ ಎಲೆಕ್ಷನ್ ಅವ್ನ ಕೌಂಟ್ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರೋ, ಫಸ್ಟ್ ಪ್ರಿಫರೆನ್ಸ್ ಇರುತ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದು ಒಬ್ಬ ವ್ಯಕ್ತಿ ಜಾಸ್ತಿ 50+1 ತಗೊಂಡಿದ್ದೀರಂದ್ರ ಅವ್ನು ಗೆದ್ದಂಗ ಫಸ್ಟ್ ಪ್ರಿಫರೆನ್ಸ್. ಇಲ್ಲ 50 ಕ್ರಾಸ್ ಆಗಿದ್ದಿಲ್ಲ ಏನ್ ಮಾಡ್ತಾರ, ಸೆಕೆಂಡ್ ಪ್ರಿಫರೆನ್ಸ್ ಕೌಂಟ್ ಮಾಡ್ತಾರ. ಆಮೇಲೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫಸ್ಟ್ ರೌಂಡ್ ಅಲ್ಲಿ ಯಾರು ಕಡಿಮೆ ಓಟ್ ತಗೊಂಡಿರ್ತಾರಲ್ಲ ಅವ್ರನ್ನ ಡಿಲೀಟ್ ಮಾಡಿಬಿಡ್ತಾರ. ಅವ್ರನ್ನ ಫಸ್ಟ್ ರೌಂಡ್ ಅಲ್ಲಿ ಡಿಲೀಟ್ ಮಾಡ್ತಾರ, ಅವ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಕಡೆ. ಅದಕ್ಕೆ ನೋಡಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂತ ಕರಿತಾರೆ. ಇಲ್ಲಿ ಕಡಿಮೆ ಯಾರು ತಗೊಂಡಿರ್ತಾರ ಅವ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಈ ಕಡೆ ಇವ್ರಿಗೆ ಹಾಕ್ತಾರ ಅವನ್ನ. ಸೊ ಅದಕ್ಕೆ ಹಂಗ ಕರಿತಾರ. ಸೊ ಹಂಗ 50+1 ಯಾರು ತಗೋತಾರಲ್ಲ ಅವ್ರ ಏನಪ್ಪಾ ಅಂದ್ರೆ ಗೆದ್ದಾಗ. ನೆಕ್ಸ್ಟ್ ಇವ್ನ ರಿಮೂವ್ ಮಾಡ್ಬೇಕಂದ್ರೆ ಯಾರು ಓಟ್ ಹಾಕ್ತಾರ, ಇವ್ರು ರಿಮೂವ್ ಮಾಡ್ಬೇಕಾಗಿರುತ್ತೆ. ನಾವು ಓಟ್ ಯಾರು ಹಾಕ್ತಾರ ಏನಪ್ಪ ಅಷ್ಟೇ, ಇಲ್ಲಿ ಇವ್ರು ಬರಂಗಿಲ್ಲ. ಅಲ್ಲದೆ ನೋಡ, ಬೋತ್ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಬಟ್ ಇಲ್ಲಿ ಇವ್ರು ರಾಜ್ಯದವ್ರು ಬರಂಗಿಲ್ಲ, MLA ಬರಂಗಿಲ್ಲ. ತೆಗಿಯುತ್ನಾಗ MLA ಬರೋದಿಲ್ಲ, ಓನ್ಲಿ ಪಾರ್ಲಿಮೆಂಟ್. ಎಲೆಕ್ಷನ್ ಮಾಡೋದು ಮಾತ್ರ ಅವ್ರು ಹಾಕೋದು. ಅಭಿ ನೆಕ್ಸ್ಟ್ ಕೇಳು, ನೆಕ್ಸ್ಟ್ ಪ್ಲೀಸ್. ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಹೆಂಗೈತಿ. ರಾಷ್ಟ್ರಪತಿಯವ್ರದ್ದು ರಿಮೂವ್ ಮಾಡ್ತಾರಲ್ಲ, ರಿಮೂವ್ ಮಾಡಿ ಎಷ್ಟು ಆರ್ಟಿಕಲ್ ಇರತ್ರಿ? 61. ಇವ್ ನೆನಪಿಟ್ಕೋಬೇಕು. ಉಪರಾಷ್ಟ್ರಪತಿ ಡಿಸೈಡ್ ಮಾಡೇವೆ 67, ರಾಷ್ಟ್ರಪತಿ 61. ಹೌದಾ, ಇದು ಸಂಬಂಧಪಟ್ಟ ಇನ್ಫಾರ್ಮೇಶನ್ ಇಟ್ಟು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೊನ್ನೆ ಎಲೆಕ್ಷನ್ ಅಂತಲ್ಲ, ರಾಷ್ಟ್ರಪತಿ ಎಲೆಕ್ಷನ್ ಆಯ್ತಲ್ಲ ರೀ, ಮೊನ್ನೆ ಎಲೆಕ್ಷನ್ ಆಯ್ತಲ್ಲ. ಹೌದಾ, ಮೊನ್ನೆ ಅಂದ್ರೆ ಭಾಳ ದಿನ ಆಯ್ತು. ಆಕ್ಚುಲಿ ಉಪರಾಷ್ಟ್ರಪತಿ ಮೊನ್ನೆ ಆಗೈತಿ. ರಾಷ್ಟ್ರಪತಿ ಎಲೆಕ್ಷನ್ಗೆ ಅಪೋನೆಂಟ್ ಕ್ಯಾಂಡಿಡೇಟ್ ಯಾರಿದ್ರು? ಈಗ ದ್ರೌಪದಿ ಮುರ್ಮುದವ್ರ ಪ್ರಸ್ತುತ ರಾಷ್ಟ್ರಪತಿ. ರೈಟ್, ಅವ್ರ ಅಪೋನೆಂಟ್ ಕ್ಯಾಂಡಿಡೇಟ್ ಯಾರಿದ್ರಲ್ಲ, ಒಬ್ರು ಕಾಂಗ್ರೆಸ್ ನೋಡ್ಬಿಟ್ಟಂಗ ಹರಿವಂಶ್ ನಾರಾಯಣ್ ಸಿಂಗ್. ಇನ್ನು ಅಪೋನೆಂಟ್ ಕ್ಯಾಂಡಿಡೇಟ್ ಬಿಟ್ಟು ಹೋಗ್ಬೇಕು ಎಕ್ಸಾಮ್, ಹರಿವಂಶ್ ನಾರಾಯಣ್ ಸಿಂಗ್. ಇನ್ನು ನೆಕ್ಸ್ಟ್ ಈ ಪ್ರಸ್ತುತ ರಾಷ್ಟ್ರಪತಿ ಅದರಲ್ಲ, ನಮ್ ರಾಷ್ಟ್ರಪತಿ ಎಷ್ಟನೇ ರಾಷ್ಟ್ರಪತಿ ಇವರು? 15, 16, 15. ಉಪರಾಷ್ಟ್ರಪತಿ 16 ಬರ್ತಾರೆ ಆಮೇಲೆ ಐ ಥಿಂಕ್. 15ನೇ ರಾಷ್ಟ್ರಪತಿ. ರೈಟ್, ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ, ಹೆಚ್ಚು ಕಡೆ ನೋಡ್ಕೋತಾರ. ನೆಕ್ಸ್ಟ್ ಕ್ವಶನ್ ಕೇಳಿ, 15 ಕಡೆ ತಿಳಿದು. ರೈಟ್, ಇನ್ ನೆಕ್ಸ್ಟ್ ರಾಷ್ಟ್ರಪತಿ ತಮ್ಮ ರಾಜೀನಾಮೆ ಯಾರಿಗೆ ಕೊಡ್ತಾರ? ಉಪರಾಷ್ಟ್ರಪತಿ ಕೊಡ್ತಾರ.
ರೈಟ್. ರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರ ಪ್ರದಾನ. ಇನ್ನು ರಾಷ್ಟ್ರಪತಿಗೆ ಓತ್ ನೀಡೋರು ಯಾರು? ಓತ್ ಕೊಡ್ತಾರ ಅವ್ರಿಗೆ ಓತ್. ಯಾಕೆ ಸೌಂಡ್ ಕಡಿಮೆ ಆತ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ಸುಪ್ರೀಂ ಕೋರ್ಟ್ ಮುಖ್ಯ ರಾಷ್ಟ್ರಪತಿಗೆ ಇದು ಕೇಳ್ತಾನ. ರೈಟ್. ಅದೇ ಓತ್ ಅಂದ್ರೆ ಪ್ರಮಾಣ ವಚನ ಪಿ. ಹಾ ರೈಟ್. ನೆಕ್ಸ್ಟ್ ಕೇಳ. ಈಗ ರಾಷ್ಟ್ರಪತಿಯವ್ರದ್ದು ಇಲೆಕ್ಷನ್ ನಡೀತಿರ್ತೈತಿ. ಈ ಇಲೆಕ್ಷನ್ ಒಂದ್ ಡಿಸ್ಪ್ಯೂಟ್ಗಳಾಗ್ತಾವ. ಡಿಸ್ಪ್ಯೂಟ್ ಅಂದ್ರೆ ಏನ್ರಿ? ಜಗಳಾಡ್ದವ್ರಿ. ನನ್ಗೆ ಹಂಗ ನಿನ್ಗೆ ಹಿಂಗ ಜಗಾಡ್ತಾರ ಗೊತ್ತಾ? ಆ ಜಗಳಗಳನ್ನ ಬಗೆಹರಿಸೋರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಸ್ಟ್ ಆಪ್ಷನ್. ಎರಡನೇದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಮೂರನೇದು ಹೈಕೋರ್ಟ್. ಈ ಮೇಲೆ ಯಾವ್ದಲ್ಲ ಸುಪ್ರೀಂ ಕೋರ್ಟ್. ಇವೆಲ್ಲ ಬೇಸಿಕ್ ಕ್ವಶನ್ ಗೊತ್ತಿರ್ಬೇಕು. ಹಾ ಮುಗಿದ ನಂತರ ರೈಟ್ ನಡೆಯುವಾಗಲ್ಲ ಕಡೆ ನೀವು ಅದು. ಬಟ್ ಏನಾದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲ. ಈಗ ನೆಕ್ಸ್ಟ್ ಏನ್ ಕೇಳ್ತಾನ? ಎಂಪಿಗಳು ಜಗಾಡ್ತಿರ್ತಾರ ಗೊತ್ತಾ? ಎಂಪಿಗಳು ಎಲೆಕ್ಷನ್ ಸಂಬಂಧಪಟ್ಟ ಜಗಳ ಡಿಸ್ಪ್ಯೂಟ್ ಆದ್ರೆ ಅದನ್ನೇ ಬಗೆಹರಿಸೋರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಬಟ್ ರಾಷ್ಟ್ರಪತಿ ಅಂತ ಬಂದಾಗ ಓನ್ಲಿ ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ರೈಟ್ ಇದೆ. ರೈಟ್. ಇನ್ನು ನೆಕ್ಸ್ಟ್ ಈ ರಾಷ್ಟ್ರಪತಿ ಇಂಟ್ರೆಸ್ಟ್ ಬರೋದೈತಿ ಕಲಿಯತ್ರ ಹೊಸದ. ರೈಟ್. ರಾಷ್ಟ್ರಪತಿ ಇಲೆಕ್ಷನ್ ನಡೆದೈತಿಪ್ಪ. ನಡೆದಾಗ ಅಲ್ಲಿ ಒಬ್ಬರು ಬಿಜೆಪಿ ಎಂ ಎಲ್ ಇರ್ತಾರ, ಬಿಜೆಪಿ ಕ್ಯಾಂಡಿಡೇಟ್ ಇರ್ತಾರ, ಅಂದ್ರೆ ಬೇರೆ ಬೇರೆ ಪಕ್ಷದವ್ರು, ಒಬ್ಬರು ಕಾಂಗ್ರೆಸ್ ಎಕ್ಸಾಂಪಲ್. ರೈಟ್. ಈಗ ನಾ ಬಿಜೆಪಿ ಎಂ ಎಲ್ ಅಥವಾ ಎಂ ಪಿ ತಿಳ್ಕೊಡ್ರಿ. ಹೌದಾ? ನಾನು ಹೋಗಿ ರಾಷ್ಟ್ರಪತಿ ಓಟ್ ಹಾಕ್ಬೇಕಾಗಿರ್ತದೆ. ನಾನು ಹೋಗಿ ಯಾರಿಗೆ ಬಿಜೆಪಿಗೆ ಹಾಕ್ಬೇಕು ನಾನು ಓಟ್. ಆಕ್ಚುಲಿ ನಾನು ಏನ್ ಮಾಡ್ತೀನಿ, ಹೋಗಿ ಏನ್ ಮಾಡ್ತೀನಿ, ಕಾಂಗ್ರೆಸ್ ಅವ್ರು ಹಾಕ್ತೀನಿ ತಿಳ್ಕೊಡು. ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಅದಕ್ಕೆ ಹಾಕತ್ತೀನಿ ನಿಮ್ಗೆ. ಅನ್ಕೊಡ್ರಿ ಹಾಕಿನ ತಿಳ್ಕೊಡು. ಆವಾಗ ನನ್ ಮೇಲೆ ವಿಪ್ ಅಂತ ಗೊತ್ತ? ವಿಪ್ ವಿಪ್ ಅಂತ ಕಾನ್ಸೆಪ್ಟ್ ಗೊತ್ತಾ? ವಿಪ್ ಹೊಡಿಸೋದು ಅಂತಾರ. ವಿಪ್ ಅಂದ್ರೆ ಪಕ್ಷಕ್ಕೆ ದ್ರೋಹ ಮಾಡಿ ಹೆಸರು ವಿಪ್ ಹೊಡಿಸ್ತಾರ್ರಿ. ಹೌದಾ? ಅಲ್ಲಿ ವಿಪ್ 1, ವಿಪ್ 2, ವಿಪ್ 3 ಅಂತ ಬರ್ತದೆ. ವಿಪ್ 3 ಅಂತ ಬರ್ತದೆ. ನಮ್ಮ ಮೇಲೆ ವಿಪ್ ಅನ್ನು ಹೊಡಿಸಬಹುದನ್? ನನ್ನ ಕ್ವಶನ್ ಹೊಡಿಸಬಹುದೇನು? ರಾಷ್ಟ್ರಪತಿ ಎಲೆಕ್ಷನ್ ನಾನು ಬೇರೆಯವ್ರು ಓಟ್ ಹಾಕಿರ್ತೀನಿ, ಹೋಗಿ ಕಾಂಗ್ರೆಸ್ ಹಾಕಿರ್ತೀನಿ ಓಟ್. ಅವಾಗ ನನ್ನ ವಿರುದ್ಧ ವಿಪ್ ನನ್ನ ಪಕ್ಷದವರು ನನ್ನ ವಿರುದ್ಧ ಏನು ವಿಪ್ ಹೊಡಿಸಬಹುದನ್? ಅಂದ್ರೆ ಶಿಕ್ಷೆ ಕೊಡ್ಬೋದ ನನಗ? ಗೊತ್ತಿರ್ಲಪ್ಪಿ. ನೀ ಏನಾದ್ರು ಎಂ ಎಲ್ ಎ ಎಂ ಪಿ ಸಂಬಂಧಪಟ್ಟಂಗೆ ಏನಾದ್ರು ಓಟ್ ಹಾಕುವಾಗ ಹೆಚ್ಚು ಕಡಿಮೆ ಮಾಡಿದ್ರೆ ನಿನ್ ಹೆಸರು ನಿನ್ ಜೋಡಿ ಏನಪ್ಪಾ ಅಂದ್ರೆ ವಿಪ್ ಅನ್ನು ಹೊಡಿಸಬಹುದು ಪಕ್ಷಕ್ಕೆ ದ್ರೋಹ ಮಾಡಿದಾಗ. ಬಟ್ ರಾಷ್ಟ್ರಪತಿ ಎಲೆಕ್ಷನ್ ಅಂತ ಬಂದಾಗ ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕಿದ್ರು ವಿಪ್ ಹೊಡ್ಸಕ್ ಅವಕಾಶ ಇಲ್ಲ. ಅದಕ್ಕಿಂತ ಹೇಳಿದ ನಿಮ್ಗೆ ವಿಪ್ ಹೊಡ್ಸಕ್ ಅವಕಾಶವಿಲ್ಲ. ಅಲ್ಲದಪ್ಪಿ ವಿಪ್ ಹೊಡ್ಸಕ್ ಅವಕಾಶವೇ ಇಲ್ಲ. ಅದಕ್ಕೆ ಓನ್ಲಿ ರಾಷ್ಟ್ರಪತಿ ಎಲೆಕ್ಷನ್ ಸಂಬಂಧಪಟ್ಟ ಮಾತ್ರ. ನೀ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ತಿಳ್ಕೊಂಡಿ. ಮೊನ್ನೆ ವಿಧಾನ ಪರಿಷತ್ ಓಟ್ ಹಾಕಕ್ ಹೋಗಿ ಕ್ರಾಸ್ ವೋಟಿಂಗ್ ಮಾಡ್ಯಾರ ಅಂತ ನ್ಯೂಸ್ ಜೊತೆ ಗೊತ್ತಾ? ಅವಾಗ ವಿಪ್ ಹೊಡ್ಸ್ಬೋದು ನೀ. ಬಟ್ ಅಲ್ಲಿ ಅವ್ನು ಯಾವ ಬೇಕಾದ್ರೆ ಓಟ್ ಹಾಕ್ಬೋದು. ಅವಾಗ ಏನಪ್ಪಾ ಅಂದ್ರೆ ಅದು ಅಂದ್ರೆ ಪಕ್ಷಪಾತವಾಗಿ ನಡೀತೈತಿ ರಾಷ್ಟ್ರಪತಿ ಹುದ್ದೆ ಅನ್ನೋದು, ನಿಷ್ಪಕ್ಷಪಾತವಾಗಿ. ಹೌದಾ? ಅದಕ್ಕೋಸ್ಕರ ಅಲ್ಲಿ ವಿಪ್ ಹೊಡ್ಸಕ್ ಬರಂಗಿಲ್ಲ. ಇದು ನೆಕ್ಸ್ಟ್ ಏನ್ ಕ್ವಶನ್? ಈ ರಾಷ್ಟ್ರಪತಿ ಎಲೆಕ್ಷನ್ ನಡೀತೈತಿ. ನಡೆದಾಗ ಆ ಇಲೆಕ್ಷನ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋದು, ಮತ್ತೆ ಇಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋದು. ಹೌದಾ? ಒಬ್ರು ಅಂದ್ರೆ ಅದನ್ನ ಎಲೆಕ್ಷನ್ ಕಮಿಷನರ್ ಮಾಡ್ತಾರ, ಇಲ್ಲ ಅಂತಲ್ಲ, ಅವ್ರು ಮಾಡ್ತಾರ. ಬಟ್ ನಾನೇನ್ ಗೊತ್ತಾ, ಅದಕ್ಕೆ ಸಂಬಂಧಪಟ್ಟ ಆಗು ಹೋಗುಗಳನ್ನ ಒಬ್ಬ ವ್ಯಕ್ತಿ ಇರ್ತಾರ ಅಲ್ಲಿ. ಬಟ್ ಚುನಾವಣಾ ಆಯೋಗಕ್ಕೆ ಸಂಬಂಧ ಇರಂಗಿಲ್ಲ ಅವರು. ವೆರಿ ಗುಡ್. ಒಬ್ರು ಹೇಳ್ಬೇಕು ಯಾರಾದ್ರ. ಹೌದಾ? ನೋಡ್ರಿ ಕೇಳ್ರಿ, ಬರ್ತೀನಿ. ಉಪರಾಷ್ಟ್ರಪತಿಯವ್ರ ಇಲೆಕ್ಷನ್ ನಡೀತಿತ್ತಂದ್ರೆ ಅದನ್ನ ಆಗು ಹೋಗೋ ನೋಡ್ಕೊಳ್ಳೋರು ರಾಜ್ಯಸಭೆಯ ಸೆಕ್ರೆಟರಿ, ಅಥವಾ ನೀವು ಕನ್ನಡ ಏನಂದಿರಲ್ಲ ಮುಖ್ಯ ಕಾರ್ಯದರ್ಶಿ, ರಾಜ್ಯಸಭೆಯ ಸೆಕ್ರೆಟರಿ. ಅದೇನಾದ್ರು ರಾಷ್ಟ್ರಪತಿ ಇಲೆಕ್ಷನ್ ಆಗು ಹೋಗೋ ನೋಡ್ಕೊಳ್ಳಾರಪ್ಪ ಅಂದ್ರೆ ಲೋಕಸಭೆಯ ಸೆಕ್ರೆಟರಿ ಅಲ್ಲದಪ್ಪಿ. ಹಾಗಾದ್ರೆ ಈಗ ಲೋಕಸಭೆಯ ಸೆಕ್ರೆಟರಿನ ನೇಮಕ ಮಾಡೋರು ಯಾರು? ಇಲ್ಲ, ಲೋಕಸಭೆಯ ಸ್ಪೀಕರ್ ಮಾಡ್ತಾನೆ. ಸ್ಪೀಕರ್ ತಗೋದ ಸ್ಪೀಕರ್ ಓಂ ಬಿರ್ಲಾ ಪ್ರಸ್ತುತ ಲೋಕಸಭೆ ಸ್ಪೀಕರ್ ಮಾಡ್ತಾರ ಅವ್ರು. ಇಲ್ಲಿ ಯಾರಪ್ಪ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಅವ್ರು ಇಲ್ಲಿ ಮಾಡ್ತಾರೆ. ಡೆಪ್ಯೂಟಿ ಸ್ಪೀಕರ್ ಮಾಡಿದ್ರೆ ಚೇರ್ಪರ್ಸನ್ ಅನ್ಬೇಕು. ಹೌದಾ? ರಾಜ್ಯಸಭೆ ಅಂತ ಬಂದಾಗ ಸ್ಪೀಕರ್ ವರ್ಡ್ ಯೂಸ್ ಮಾಡಬಾರ್ದು. ಇಲ್ಲಿ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ವರ್ಡ್ ಯೂಸ್ ಮಾಡ್ಬೇಕು. ಅಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ವರ್ಡ್ ಯೂಸ್ ಮಾಡ್ಬೇಕು. ಇಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇಮಕ ಮಾಡಬೇಕು. ರೈಟ್. ಅನ್ಬೇಕು ವರ್ಡ್ ಯೂಸ್ ಮಾಡ್ಬೇಕು. ರೈಟ್. ಕ್ಲಾರಿಟಿ ಐತೆ? ಕ್ಲಾರಿಟಿ ಬತ್ತಾ? ಹೌದಾ? ಯಾವ ಕ್ವಶನ್ ಏನಂತ ಕ್ಲಾರಿಟಿ ಬತ್ತಲ್ಲ? ಇವೆಲ್ಲ ಪದೇ ಯಾವ್ದೊಂದು ಎಕ್ಸಾಂಪಲ್ ಏನ್ ಕ್ವಶನ್ ಏನ್ ಗೊತ್ತಪ್ಪಿ? ಲೋಕಸಭೆಯ ಸ್ಪೀಕರ್ನ ನೇಮಕ ಮಾಡೋರು ಯಾರು ತಗೊಂಡಿದ್ದ ಆಪ್ಷನ್ ಅಲ್ಲಿ? ಒಂದನೇ ಆಪ್ಷನ್ ಪ್ರಧಾನಮಂತ್ರಿ,
ಎರಡನೇ ಆಪ್ಷನ್ ರಾಷ್ಟ್ರಪತಿ, ಮೂರನೇ ಲೋಕಸಭೆ ಸ್ಪೀಕರ್, ನಾಲ್ಕನೇ ಆಪ್ಷನ್ ಈ ಮೇಲೆ ಯಾರಲ್ಲ ಹಿಂಗ್ ಆಪ್ಷನ್ ಕೊಡ್ತಾರೆ. ಲೋಕಸಭೆ ಸ್ಪೀಕರ್. ಏನ್ ಕ್ವಶನ್ ಏನಂದ್ರೆ ಏನು ಲೋಕಸಭೆ ಸೆಕ್ರೆಟರಿ ಬರ್ತಾನಲ್ಲ, ಇದಾಗ ಮಾತಾಡಿದ್ವಿ ನಾವು ಲೋಕಸಭೆ ಸೆಕ್ರೆಟರಿ, ಹೌದಾ? ಅವ್ರನ್ನ ನೇಮಕ ಮಾಡೋರು ಯಾರ ಕ್ವಶನ್ ಬಂದಿತ್ತು ಒಂದು. ಅಲ್ಲಿ ಫಸ್ಟ್ ಆಪ್ಷನ್ ಪ್ರಧಾನಮಂತ್ರಿ, ಎರಡನೇದು ರಾಷ್ಟ್ರಪತಿ, ಮೂರನೇ ಆಪ್ಷನ್ ಸ್ಪೀಕರ್, ಲೋಕಸಭೆ ಸ್ಪೀಕರ್, ಹಿಂಗ್ ಆಪ್ಷನ್ ಕೊಡ್ತಾನೆ. ಲೋಕಸಭೆ ಸ್ಪೀಕರ್ ಬೇಕಾದ್ರೆ ಡೌಟ್ ಒಂದ್ ಸರ್ಚ್ ಮಾಡ್ಕೋದ್ರೆ ಸರ್ಚ್ ಒಂದ್ ಕಡೆ ಹಾ ಹಂಗ್ ವೆರಿಫೈ ಮಾಡು. ವೆರಿ ಗುಡ್, ಹೌದಾ? ಹಾ ಬರ್ತಿಲ್ಲ ಈ ಪಾಯಿಂಟ್. ಈಗ ನೋಡ್ರಿ, ನೆನಪು ಮಾಡಿ ಚಲೋ ಮಾಡಿ ಕೇಳಿ. ನಾನು ಲೋಕಸಭೆ ಪ್ರೆಸಿಡೆಂಟ್ ಆಗಿ ನಾನು ಆಯ್ಕೆ ಆಗ್ಬೇಕಂದ್ರೆ ನಾನು ಮೊದಲು ಸಪೋರ್ಟ್ ಮಾಡ್ಬೇಕ್ರಿ. ಸುಮ್ಮ ಇಲ್ಲ, ಅವಕಾಶ ಇಲ್ಲ, ಹೌದಾ? ಎಷ್ಟು ಜನ ಸಪೋರ್ಟ್ ಮಾಡ್ಬೇಕಪ್ಪ ಅಂದ್ರೆ ಬಾಹ್ಯವಾಗಿ 50 ಮಂದಿ ಮಾಡ್ಬೇಕು. ಅದಾದ್ಮೇಲೆ ಸಿಗ್ನೇಚರ್ ಮಾಡಿ 100 ಮಂದಿ ಮಾಡ್ಬೇಕು. ಲೈಟ್ ಐತೆ ಕಡೆ ಅದ ಬಾಹ್ಯವಾಗಿ ಹಂಗೆ ಆಯ್ತು ನಾವು ಸಪೋರ್ಟ್ ಆಗ್ತದೆ 50 ಮಂದಿ ಹೇಳ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಲಿಖಿತವಾಗಿ 100 ಮಂದಿ ಸಪೋರ್ಟ್ ಮಾಡ್ಬೇಕು. ಅವ್ರಿಗೆ ಮಾತ್ರ ಅವಕಾಶ ಐತಿ ಇಲಾಖೆಯಲ್ಲಿ ಪ್ರೆಸಿಡೆಂಟ್ ಇಲೆಕ್ಷನ್. ಮತ್ತೇನು ಕ್ವಶನ್? ಅಮೌಂಟ್ 15,000 25,000. ರಾಷ್ಟ್ರಪತಿಗೆ 25,000, ಉಪರಾಷ್ಟ್ರಪತಿಗೆ 15,000 ಇರ್ಬೇಕಾಯ್ತು. ಇಲ್ಲ ಸೇಮ್ ಬೇರೆ ಬೇರೆ ಐತಿ. ಅದನ್ನ RBI ಡಿಪಾಸಿಟ್ ಇಡ್ಬೇಕು. ನಿಮ್ಗೆ ಗೊತ್ತಿರ್ಲಿ, ಎಲ್ಲ SBI ದಾಗ ಇಡೋಂಗಿಲ್ಲ ಅಂತ ಕೇಳ್ತಾ RBI ದಾಗ ಡಿಪಾಸಿಟ್ ಇಡ್ಬೇಕು. ಮತ್ತೆ ಹೋಗಿ RBI ದಾಗ ಡಿಪಾಸಿಟ್ ಎಷ್ಟು ಪ್ರೆಸೆಂಟ್ ತೊಡಿಪಿ 15,000, ಹೌದಾ? ಉಪರಾಷ್ಟ್ರಪತಿಗೆ ಅದು ಸೇಮ್ ಐತಿ, ಬೇರೆ ಐತಿ ನೋಡು. ಓಕೆ ನೋಡ್ರಿ, ನಂಗೆ ಚೆಕ್ ಮಾಡಿ. ಅದು ಸೇಮ್, 15,000 ಸಾರಿ, ಅದೆರಡು ಸೇಮ್ 15,000 ನೆನ್ಬಿಡ್ಬೇಕು. 15,000 ನೆನ್ಬಿಡು. ಒಂದ್ಸಲ ಕ್ವಶನ್ ಕೇಳಿ ಇನ್ನೊಮ್ಮೆ ಡಿಸೈಡ್ ಮಾಡಿದ್ನಲ್ಲ. ಅದೇನು ಗೊತ್ತಾ, ಅದು ಅವಾಗ ಅಷ್ಟೇ ಅಲ್ಲ, ಎಲ್ರಿಗೂ ಅದ. ಅವ್ರಿಗೆ ಅಷ್ಟೇ ಅಲ್ರಿ, ರಾಷ್ಟ್ರಪತಿ ಅಷ್ಟೇ ಅಲ್ಲ. ಅದನ್ನ ನೀ ಏನಂತಾರದಕ್ಕ, ನೀವು ಟೋಟಲ್ ಓಟ್ ಏನ್ ಬಿದ್ದಿರ್ತಲ್ಲ ಅದ್ರ 1/6 ತಗೋಲಿಲ್ಲ ಅಂದ್ರೆ ಓಟ ನಿಮ್ಗೆ ವಾಪಸ್ ಅದ್ರ ಡಿಪಾಸಿಟ್ ಮಾಡಿದ್ರೆ ವಾಪಸ್ ಬರಂಗಿಲ್ರಿ. ಈಗೆಲ್ಲ ಅಸೈನ್ ಮಾಡಿದ್ರೆ ಗೊತ್ತಾ, ಒಬ್ಬರು ಹೇಳ್ತಿರ್ತಾರಲ್ಲ, ನೀ ನಿಲ್ಲಾಕತಿ ನಿನ್ಗೆ ವಾಪಸ್ ಅದೇನೊಂದ್ ಎಂತ ಅಮೌಂಟ್ ಅದ, ಏನೋ ಅಂತಾರ ಅದಕ್ಕೊಂದು ಓಡ್ ಅಂತ, ಅದನ್ನ ಕಳ್ಕೋತಿ ಅಂತಾರ ನೋಡಿ, ಏನೋ ಓಡ ಯೂಸ್ ಮಾಡ್ತಾರ ಅದನ್ನ. ಡಿಪಾಸಿಟ್ ಅಮೌಂಟ್ ಅಲ್ಲ, ಏನೋ ಒಂದು ಓಡ್ ಇರ್ತಾರ. ಓಕೆ, ಇರ್ಲಿ ಬಿಡ್ರಿ, ಜಸ್ಟ್ ಹಂಗೆ ಹೇಳಕ್ ಹೊಂಟಿದ್ದೆ. ಏನೋ ಹೇಳಕ್ ಹೊಂಟಿದ್ದೆ ನಾನು. ದಿಸ್ ಇಸ್ ಆಲ್ ಅಬೌಟ್ ಪ್ರೆಸಿಡೆಂಟ್. ಎನಿ ಕ್ವಶನ್? ಮತ್ತೆ ಏನ್ ಹೇಳಿದಲ್ಲ ನಾ ಕ್ವಶನ್ ಕೇಳ್ತಿದ್ದೀನಿ. ಇದೆ ನಿಮ್ ಕ್ವಶನ್ ಕೇಳ್ತೀನಿ, ಈಗ ಏನೋ ಡಿಸೈಡ್ ಮಾಡಿ ಅದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬೇಕು. ಈಗ ಹೇಳ್ತೀರಾ? ರೈಟ್, ಸ್ಪೀಡ್ ಆಗಿ ಹೇಳ್ಬೇಕಾ ನೋಡೋಣ. ಯಾರು ನನಗೆ ಗೊತ್ತಾಗೈತಿ ಇವ್ರಿಗೆ ತಿಳಿದೈತಿ ಇಲ್ಲೋ ಅಥವಾ ಇವ್ರಿಗೆ ಉಳ್ದ ತಲೆಯಾಗಿಲ್ಲೋ ಅಂತ. ಮೀನ್ ಫಿಕ್ಸ್ ನೀವು ಓದ್ಬಾರ್ದು, ಹೊಳೆ ಹೋಗಿ ಅದನ್ನ. ರೈಟ್, ಇನ್ ಯಾವ್ದು ನಾವು ಸೀರೋಜ್ ಬರಂಗಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ತೀನಿ ಅಷ್ಟೇ, ಎಲ್ಲ ನೆನಪದಂಗ. ರೈಟ್, MP ವೋಟ್ ವ್ಯಾಲ್ಯೂ ಎಷ್ಟೈತಿ? ಸೌಂಡ್ ಯಾಕೆ ಕಡಿಮೆ ಆಗತ್ ಮತ್ತ? ಎಷ್ಟ್ರಿ? 700. ನೆಕ್ಸ್ಟ್ ಕರ್ನಾಟಕ MLA ವ್ಯಾಲ್ಯೂ ಎಷ್ಟೈತಿ? 131. ಉತ್ತರ ಪ್ರದೇಶ MLA ವೋಟ್ ಎಷ್ಟೈತಿ? 208. ಸಿಕ್ಕಿಂ ಎಷ್ಟೈತಿ? 7. ಅತಿ ಕಡಿಮೆ ಅತಿ ಹೆಚ್ಚು. ರೈಟ್, ನೆಕ್ಸ್ಟ್ ಆಮೇಲೆ MLA ವೋಟ್ ವ್ಯಾಲ್ಯೂ ಹೆಂಗ್ ಐಡೆಂಟಿಫೈ ಮಾಡ್ತಾರ? ಆ ರಾಜ್ಯದ ಜನಸಂಖ್ಯೆ ಡಿವೈಡೆಡ್ ಬೈ MLA ಸಂಖ್ಯೆ. ರೈಟ್, ಇನ್ನು ನೆಕ್ಸ್ಟ್ MP ವೋಟ್ ವ್ಯಾಲ್ಯೂ ಹೆಂಗ್ ಕಂಡು ಹಿಡಿತಾರ? ಹೆಂಗಿತ್ತಾರ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ MLA ಟೋಟಲ್ MPs ಅರದಪ್ಪಿ ಎಲ್ಲಾ ರಾಜ್ಯದ MLA ವ್ಯಾಲ್ಯೂ ಕಂಡು ಹಿಡಿತಾರ, ಅದನ್ನ ಕೂಡಿಸ್ತಾರ, ಅದನ್ನ ಮ್ಯಾಲಿಟ್ಟು ಕೆಳಗಡೆ MP ಇಟ್ಟು ಡಿವೈಡ್ ಬೈ ಮಾಡ್ತಾರ, ಅದು ಬಂದ್ಬಿಡೋದು. ಅದು ಪ್ರಸ್ತುತ ಎಷ್ಟೈತಪ್ಪ ಅಂದ್ರೆ 700 ಐತಿ. ಪ್ರಸ್ತುತ 700 ಐತಿಲ್ಲ. ನೆಕ್ಸ್ಟ್, ಈ ಪ್ರೆಸಿಡೆಂಟ್ ಎಲೆಕ್ಷನ್ ಯಾವ ದೇಶದಿಂದ ತಗೊಂಡ್ಬಂದಿವಿ? ಐರ್ಲೆಂಡ್ ದೇಶದಿಂದ. ಎಷ್ಟನೇ ಆರ್ಟಿಕಲ್ ಹೇಳ್ತೈತಿ? ಎಲೆಕ್ಷನ್ 54, ಎಲೆಕ್ಷನ್ ವಿಧಾನ 57. ನೆಕ್ಸ್ಟ್ ಅವ್ರದ್ದು 55 ಏನಿದೆ? ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವ. ನೆಕ್ಸ್ಟ್ ಅವ್ರದ್ದು ಪದಚ್ಯುತಿ 50, 61. ರೈಟ್, ಇದು ನೆಕ್ಸ್ಟ್ ಒಬ್ಬ ಎಲೆಕ್ಷನ್ ನಿಲ್ಬೇಕಂದ್ರೆ ಎಷ್ಟು ಜನ ಮೆಂಬರ್ಸ್ ಸಪೋರ್ಟ್ ಬೇಕು ಅವನಿಗೆ? 50. ಲಿಖಿತವಾಗಿ 100 ಜನ. ಎಷ್ಟು ಡಿಪಾಸಿಟ್ ಇಡಬೇಕು? ಎಷ್ಟು? 15,000. ಅದನ್ನ ಎಲ್ಲಿ ಇಡ್ಬೇಕು? RBI ದಾಗ ಇಡ್ಬೇಕು. ಅದು ಗೊತ್ತು, RBI ದಾಗ ಡಿಪಾಸಿಟ್ ಇಡ್ಬೇಕು. ಡೆಪ್ಯೂಟಿ ಸರಿಯಾರು ವೈಸ್ ಪ್ರೆಸಿಡೆಂಟ್ಗೂ ಅಷ್ಟೇ ಇರ್ತದೆ, ಹೌದಾ? ಡೆಪ್ಯೂಟಿ ಪ್ರೆಸಿಡೆಂಟ್ ನಂಬರ್ದವ್ರಿಗೆ ವೈಸ್ ಪ್ರೆಸಿಡೆಂಟ್. ರೈಟ್, ವೈಸ್ ಪ್ರೆಸಿಡೆಂಟ್. ಇದೆಲ್ಲ ಗೊತ್ತಿಲ್ಲ, ಸಿಂಪಲ್. ರೈಟ್, ಮತ್ತೆ ಡಿಸೈಡ್ ಮಾಡಿ ನಾವು
ಅದು ಏಕಮತ ವರ್ಗಾವಣೆ ಪದ್ಧತಿ ಗೊತ್ತಲ್ಲ, ಹಂಗಂದ್ರೆ ಏನಂತೇಳಿ 5 ಮಂದಿ ನಿಂತಿರ್ತಾರ. ಎಕ್ಸಾಂಪಲ್ ಅವ್ರದ್ದು ಯಾರು ಕಡಿಮೆ ತಗೊಂಡಿರ್ತಾರಲ್ಲ, ಲಾಸ್ಟ್ ಪೂರ್ತಿ ಫಸ್ಟ್ ರೌಂಡ್ ಅಲ್ಲಿ ಯಾರು ಕಡಿಮೆ ತಗೊಂಡಿರ್ತಾರಲ್ಲ, ಆ ವೋಟ್ಗಳನ್ನ ವೇಸ್ಟ್ ಮಾಡಂಗಿಲ್ಲ. ಅವ್ನು ವೇಸ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಪ್ರೆಸಿಡೆಂಟ್ ಅನ್ನು ಅತ್ಯುನ್ನತ ಹುದ್ದೆ ಅದು. ಅವ್ನೇನ್ ಮಾಡ್ತಾರ, ಆ ಲಾಸ್ಟ್ ಇರ್ತಾರಲ್ಲ ಅವ್ರನ್ನ ತೊಗೊಂಬಂದು ಇವ್ರಿಗೆ ಎಲ್ಲರಿಗೂ ಹಂಚಿಸ್ತಾರ. ಅದ ಸೊ 50+1 ತೊಗೊಳ್ಬೇಕು, ಅವ್ರು ಗೆದ್ದಂಗ. 1ನೇ ರೌಂಡ್ ಅಲ್ಲಿ ತಗೊಂಡ್ಬಿಟ್ರೆ ಅವ್ರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ರೌಂಡ್ ಕೌಂಟ್ ಮಾಡಂಗಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಜಾಸ್ತಿ ತಗೊಂಡ್ಬಿಟ್ರೆ ಮಣ್ಣು ಆಯ್ತು ನೋಡಿ, ಯಾರು ದ್ರೌಪದಿ ಮುರ್ಮು ಅವ್ರದ್ದು ಅದ ಫಸ್ಟ್ ರೌಂಡ್ ಅಲ್ಲೇ ಅವ್ರು ಆಗ್ಬಿಟ್ರು. ಯಾಕಂದ್ರೆ ಬಿಜೆಪಿ ಜಾಸ್ತಿ ಇದೈತಲ್ಲ. ಹಾ ರೈಟ್. ನೆಕ್ಸ್ಟ್ ಲೋಕಸಭೆ ಸ್ಪೀಕರ್ ಯಾರು ನೇಮಕ ಮಾಡ್ತಾರೋ? ಸ್ಪೀಕರ್, ಸೆಕ್ರೆಟರಿ ಆಫ್ ಲೋಕಸಭಾ, ಸೆಕ್ರೆಟರಿ ಆಫ್ ರಾಜ್ಯಸಭಾ ನೇಮಕ ಮಾಡೋರು. ಅದನ್ನ ಚೆಕ್ ಮಾಡ್ರಿ, ಸೆಕ್ರೆಟರಿ ಆಫ್ ರಾಜ್ಯಸಭಾನ ಯಾರು ನೇಮಕ ಮಾಡ್ತಾರ ಅಂತೇಳಿ. ನಾ ಡೆಪ್ಯೂಟಿ ಸ್ಪೀಕರ್ ಆಫ್ ರಾಜ್ಯಸಭಾ ಅಂತಂದೆ, ಡೆಪ್ಯೂಟಿ ಚೇರ್ಮನ್ ಅದ್ ಯಾರು ನೋಡಪ್ಪ? ಇದ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ, ಯಾಕಂದ್ರೆ ಅಲ್ಲಿ ಸ್ಪೀಕರ್ ಇರಂಗಿಲ್ಲ, ಉಪರಾಷ್ಟ್ರಪತಿ ಇರ್ತಾರಲ್ಲ ಅಧ್ಯಕ್ಷರು, ಅದಕ್ಕೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಪ್ರೆಸಿಡೆಂಟ್. ಚೇರ್ಮನ್ ಆಫ್ ರಾಜ್ಯಸಭಾ, ಉಪರಾಷ್ಟ್ರಪತಿ, ಚೇರ್ಮನ್ ಆಫ್ ರಾಜ್ಯಸಭಾ. ಕೊಟ್ಟನಲ್ಲ, ಕ್ಲಿಯರ್ ಐತ್ಲ? 98 ರೈಟ್ ಇರ್ಲಿ. ಇನ್ನು ನೆಕ್ಸ್ಟ್ ನಮ್ಮ ಏನು ನಾವು ಗಣರಾಜ್ಯ, ಭಾರತ ಒಂದು ಗಣರಾಜ್ಯ ದೇಶ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ದೇಶ ನಮ್ದು, ಹೌದಾ? ಗಣರಾಜ್ಯ ಮೀನಿಂಗ್ ಏನು? ಹಾ, ರಾಷ್ಟ್ರಪತಿಯನ್ನ ಎಲೆಕ್ಷನ್ ಮಾಡಿ ತೆಗಿತೀವಿ ನಾವು. ನಮ್ದು ಯಾವುದೇ ವಂಶ ಪಾರಂಪರ್ಯ ಆಗಿಲ್ಲ. ನನ್ ಮಗ ಆಗಿದ್ದ ನಮ್ಮ ಅಪ್ಪ ಆಗೋದು ಅಲ್ಲ, ಅಪ್ಪ ಆಗೋದಿದ್ದು ಮಗ ಆಗೋದು ಹಂಗಿಲ್ಲ, ರೈಟ್? ವಂಶ ಪಾರಂಪರ್ಯ ಇಲ್ಲ ನಮ್ದು, ಎಲೆಕ್ಷನ್ ಮಾಡಿ ತಗೋತೀವಿ ನಾವು. ಅದೇಪ್ಪ, ಅದಕ್ಕೆ ಗಣರಾಜ್ಯ ದೇಶ ನಮ್ದು, ಹೌದಾ? ಇದು ನೆಕ್ಸ್ಟ್ ಅಮೇರಿಕ, ಇಂಗ್ಲೆಂಡ್ ಅಲ್ಲಪ್ಪ, ಅಮೇರಿಕ ಅನ್ಬೇಕು. ಅಮೇರಿಕಾ ದೇಶದ ಪ್ರೆಸಿಡೆಂಟು ನಮ್ಮ ದೇಶದ ಪ್ರೆಸಿಡೆಂಟ್ ಡಿಫ್ರೆನ್ಸ್ ಏನು? ಅರೆ ಅಲ್ಲಿ 2 times ಅಷ್ಟೇ, ಇಲ್ಲಿ ಲೈಫ್ ಟೈಮ್. ಎಷ್ಟು ಬೇಕಾಗ ನಿಂಗೆ ಅವಕಾಶ. ಒಂದ್ ಕ್ಲಿಯರ್ ಆಯ್ತು. ಇನ್ನು 2ನೇದೇನು? ಡ್ಯೂರೇಷನ್ 4 ವರ್ಷ, ನಮ್ಮದು 5 ವರ್ಷ. ನೆಕ್ಸ್ಟ್ ಕೇಳಿಲಿ, ಅವರು ರಿಯಲ್ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಆಗಿರ್ತಾರ. ಅವರು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿರ್ತಾರ. ಹಾಗೆ ನಮ್ಮ ದೇಶದಲ್ಲಿ ಕಾರ್ಯಾಂಗದ ನೈಜ ಮುಖ್ಯ, ನಮ್ಮ ದೇಶದ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರಾಗಿರ್ತಾರ? ಪ್ರಧಾನಮಂತ್ರಿಗಳಾಗಿರ್ತಾರ. ಅಲ್ಲಿ ನಾಮ ಮಾತ್ರ ಮುಖ್ಯಸ್ಥರಾಗಿದ್ದಾರೆ, ರಾಷ್ಟ್ರಪತಿ ಆಗಿರ್ತಾರೆ, ರೈಟ್? ನಾವು ಅಲ್ಲಿ ರಾಷ್ಟ್ರಪತಿಗೆ ಅಲ್ಲಿ ಡೈರೆಕ್ಟ್ ಅವ್ರಿಗೆ ಇಲೆಕ್ಷನ್ ಆಗಂಗಿಲ್ರಿ. ಅಲ್ಲಿ ಡೈರೆಕ್ಟ್ ಅವ್ರು ರಾಷ್ಟ್ರಪತಿ ಹುದ್ದೆಗೆ ಓಟ್ ಹಾಕಂಗಿಲ್ಲ. ಅಲ್ಲಿ ಹಾಕಂಗಿಲ್ಲ. ಅವ್ರು ಯಾರು ಟೋಟಲ್ ಅಲ್ಲಿ ಪ್ರವಿನ್ಸಸ್ ಅಂತ ಬರ್ತಾವ, ಏನು ಪ್ರಾಂತ್ಯಗಳಂತ ಬರ್ತಾವ. ಅಲ್ಲಿ 52, ಅಮೆರಿಕಾದಾಗ 52, 54 ಪ್ರಾಂತ್ಯಗಳು. 50 ಇಲ್ಲ, 52, 51 ಟೋಟಲ್. ಹೌದಲ್ರಿ? ಹಾ, ಅಲ್ಲಿ ಅವ್ರಿಗೆ ಯಾವ ಪಾರ್ಟಿದವ್ರು ಗೆದ್ದು ಬಂದಿರ್ತಾರಲ್ಲ, ಆ ಬೇಸಿಸ್ ಮೇಲೆ ಅವ್ರು ಎಲೆಕ್ಷನ್ ಬರ್ತಾರೆ. 50 ಅವಾಗ ಏನಂತಾರ? ಪ್ರಾಂತ್ಯಗಳಂತಾರ. ಇಂಗ್ಲಿಷ್ ಅಲ್ಲಿ ಪ್ರಾಂತ್ಯ ಅಂತಾರ, ಸ್ಟೇಟ್ಸ್ ಅಂತಾರ. ಸ್ಟೇಟ್ ರೈಟ್. ದಿಸ್ ಈಸ್ ಆಲ್ ಅಬೌಟ್. ಮತ್ತೇನ್ ಕ್ವಶನ್ಸ್? ಮತ್ತೆ ಕ್ವಶನ್ ನೆಕ್ಸ್ಟ್, ಮತ್ತೆ ಕ್ವಶನ್ ಮುಗಿದು. ಅರೆ ಇನ್ನೊಂದು ನೆನ್ಬಿಡ್ಬೇಕು ಮಾಡಿದೆ, ಈ ಪ್ರೆಸಿಡೆಂಟ್ ಅವ್ರದ್ದು, ಹೌದಾ? ಪ್ರೆಸಿಡೆಂಟ್ ಅವ್ರದ್ದು ಅಧಿಕಾರಾವಧಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಹಾ, ಅಂದ್ರೆ ಎಲೆಕ್ಷನ್ ಅಲ್ಲಿ ಕ್ವಶನ್ ಕೊಡ್ತಾನೆ ಆಪ್ಷನ್. ಎಲೆಕ್ಷನ್ಸ್ ಮುಗಿದ ತಕ್ಷಣ, ರಿಸಲ್ಟ್ ಬಿಟ್ಟ ತಕ್ಷಣ ಅಂತ ಕ್ವಶನ್ ಕೊಡ್ತಾನೆ. ಅಲ್ರಿ, ಅವರು ತಮ್ಮ ಕಚೇರಿಗೆ ರಿಪೋರ್ಟ್ ಮಾಡ್ಕೋತಾರಲ್ಲ, ಅಲ್ಲಿಂದ 5 ವರ್ಷ ಸ್ಟಾರ್ಟ್ ಆಗ್ತದೆ. ಈಗ ಅದಾದ್ಮೇಲೆ ಪ್ರಧಾನಮಂತ್ರಿಗಳು ರಿಸೈನ್ ಮಾಡ್ತಾರ, ಇಲ್ಲ ಡೆತ್ ಆಗ್ತಾರ. ಕೆಲವೊಂದು ದಿನ ಆಗ್ತದೆ, ಎಲೆಕ್ಷನ್ ಖಾಲಿ ಆಗ್ತದೆ. ಆ ಪೋಸ್ಟ್ ಖಾಲಿ ಆಗ್ತದೆ. ಪೋಸ್ಟ್ ಖಾಲಿ ಆದ ತಕ್ಷಣ ಹೊಸದೊಬ್ಬರು ಏನಪ್ಪಾ ಅಂದ್ರೆ ನೇಮಕ ಮಾಡ್ಕೋತಾರ, ಹೌದಾ? ನೇಮಕ ಮಾಡ್ಕೋತಾರ. ಎಷ್ಟು ದಿನವಾಗ ನೇಮಕ ಮಾಡ್ಕೋಬೇಕು? 6 ತಿಂಗಳು ನೇಮಕ ಮಾಡ್ಕೋಬೇಕು, ಎಲೆಕ್ಷನ್ ಮಾಡಿ. ಅವ್ರೇನು ಹೊಸವ್ರು ಬರ್ತಾರಲ್ಲ, ಅವ್ರು ರಿಮೈನಿಂಗ್ ಪೀರಿಯಡ್ ಇರುತ್ತೆ, ಅಥವಾ ಮತ್ತೆ 5 ವರ್ಷ ಇರ್ತಾರ ಅವರು. ನಾನು ಕ್ವಶನ್ ಕಟ್ಟ ಆನ್ಸರ್ ಹೇಳ್ಬೇಕು, ನೀವು ಎಕ್ಸ್ಪ್ಲೇನೇಷನ್ ಕೊಡಂಗಿಲ್ಲ. ರಿಮೈನಿಂಗ್ ಪೀರಿಯಡ್ ಇರ್ತೋ ಅಥವಾ ಮತ್ತೆ 5 ವರ್ಷ ಇರ್ತೋ? ಮತ್ತೆ 5 ವರ್ಷ ಇರ್ತದೆ. ನೆಕ್ಸ್ಟ್ ಕ್ವಶನ್ ಕ್ಲಾರಿಟಿ ಇದೆ. ಮತ್ತೆ 5 ವರ್ಷ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಅಮೆರಿಕದ ಪ್ರೆಸಿಡೆಂಟ್
ಅವ್ರು 2 ವರ್ಷ ಆದ್ಮೇಲೆ ಡೆತ್ ಆದ್ರು ಅಥವಾ ಏನೋ ದಿನ ಆಯ್ತು, ಹೌದಾ, ಅವಾಗ ಹೊಸ ಎಲೆಕ್ಷನ್ ಆಗ್ತೈತೆ. ಅವ್ರು ಬರ್ತಾರಲ್ಲ, ಹೊಸ ಪ್ರೆಸಿಡೆಂಟ್ ಬರ್ತಾರಲ್ಲ, ಅವಾಗ ಅವ್ರದ್ದು ಮತ್ತೆ 4 ವರ್ಷ ಇರುತ್ತೋ ಅಥವಾ ರಿಮೈನಿಂಗ್ ಇರುತ್ತೋ? ನಾನು ಕ್ವಶನ್ ಕಟ್ಟ ಆನ್ಸರ್ ಹೇಳ್ಬೇಕು. ರಿಮೈನಿಂಗ್ ಇರುತ್ತೋ ಅಥವಾ ಏನ ಮತ್ತೆ 4 ವರ್ಷ ಇರ್ತೈತೋ? ರಿಮೈನಿಂಗ್ ಇರುತ್ತದೆ. ಅಲ್ಲಿ ರಿಮೈನಿಂಗು, ಇಲ್ಲಿ ಫುಲ್ ಟೈಮ್. ಅದೊಂದು ಡಿಫ್ರೆನ್ಸ್ ಬಿಡ್ಕೋಬೇಕು. ಅಲ್ಲಿ ರಿಮೈನಿಂಗು, ಇಲ್ಲಿ ಫುಲ್ ಟೈಮ್. ರೈಟ್ ಇದ್ದೇವೆ? ಅದ ರೆಕಾರ್ಡ್ ನೋಡ್ಕೋತಿರ್ಬೇಕು ಹಂಗೆ. ರೈಟ್, ಓಕೆ. ಮತ್ತೇನು ಕ್ವಶನ್? ಬರ್ತೀನಿ ನೋಡಿ. ಈಗ ನೀವ ಆನ್ಸರ್ ಹೇಳ್ಬೇಕು. ರೈಟ್, ಪ್ರೆಸಿಡೆಂಟ್ ಡೆತ್ ಆದ್ರು ಅಥವಾ ಡೆತ್ ಅನ್ನೋ ಮತ್ತೇನೋ ಒಂದು ಆಯ್ತು, ಒಟ್ ಅದು ಖಾಲಿ ಆಯ್ತು ಹುದ್ದೆ. ಖಾಲಿ ಆದ ತಕ್ಷಣ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಬರ್ತಾರೆ. ವೈಸ್ ಪ್ರೆಸಿಡೆಂಟ್ ಹಂಗಾಮಿ ಬರ್ತಾರ ಅವ್ರು, ಹಂಗಾಮಿ, ಹೌದಾ? ಬಟ್ ಹೆಂಗ್ ಗೊತ್ತಾ, ಅದು 6 ತಿಂಗಳು ಕೂಡ ಮತ್ತೆ ಎಲೆಕ್ಷನ್ ಮಾಡಿ ಪ್ರೆಸಿಡೆಂಟ್ ತರ್ಬೇಕಲ್ಲಿ. ರೈಟ್, 6 ತಿಂಗಳು. ಈಗ ನೀವು ಆನ್ಸರ್ ಹೇಳ್ಬೇಕು. ವೈಸ್ ಪ್ರೆಸಿಡೆಂಟ್ ಡೆತ್ ಆದ್ರು ಮತ್ತೆ ಖಾಲಿ ಆಗ್ತದು, ಅವರು ಬೇಡ ಆಗ್ತದೆ. ಅದು ಹಂಗೊಮ್ಮೆ ಆಗೈತಿ ನಮ್ಮಲ್ಲಿ, ಅದಕ್ಕೆ ಆಗೈತೀನಿ. ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಬರ್ತಾರೆ, ಅವ್ರು ಬರ್ತಾರೆ. ಹಾಗಾಗಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು? ಹಿದಾಯತುಲ್ಲಾ ಆಗ್ತಾರೆ, ಹೌದಾ? ಅಲ್ಲಿ ಡೆತ್ ಆದವ್ರು ಯಾರು? 69ದಾಗ ಹಿದಾಯತುಲ್ಲಾ ಬರ್ತಾರಲ್ಲ. ನೆಕ್ಸ್ಟ್ ನೀವು ಹೇಳ್ಬೇಕು ಕ್ವಶನ್. ಹಿಂಗ ಅವರು ಡೆತ್ ಆದ್ರು ಅನ್ಕೋ ಹಂಗೆ, ಅವಾಗ ನೆಕ್ಸ್ಟ್ ಯಾರು ಬರ್ತಾರೆ? ಈ ತರ ಮಾಡ್ಬೇಕಂತೇಳಿ ಸಂವಿಧಾನದಲ್ಲಿ ಮೆನ್ಷನ್ ಅದನ್ನು ಇಲ್ಲೋ. ಹಿಂಗ್ ಮಾಡ್ರಿ ಅಂದ್ರೆ ಸಂವಿಧಾನ ಸ್ಟಾಪ್ ಆಗಿಬಿಡ್ತು ಅಲ್ಲಿಗೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಲಾಸ್ಟ್, ಅಲ್ಲಿ ಸಂವಿಧಾನ ನಿಂತು ಬಿಡ್ತು, ಹೌದಾ? ಅವರು ಇಲ್ದಾಗ ಯಾರು ನೇಮಕ ಮಾಡ್ಬೇಕಂತೇಳಿ ಸಂವಿಧಾನದಲ್ಲಿ ಮೆನ್ಷನ್ ಇಲ್ರಿ. ಅಲ್ಲಿ ಬಂದು ಸಂವಿಧಾನ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಒಂದು ಕಾಯ್ದೆ ತಗೊಂಡ್ಬರ್ತಾರ. ಆ ಕಾಯ್ದೆ ಯಾವ್ದು? 1969 ಡಿಸ್ಚಾರ್ಜ್ ಆಫ್ ಪ್ರೆಸಿಡೆಂಟ್ ಆಕ್ಟ್ ಅಂತ ಬರ್ತೈತಿ. ಹೊಡಿಪಿ, ಡಿಸ್ಚಾರ್ಜ್ ಆಫ್ ಪ್ರೆಸಿಡೆಂಟ್ ಆಕ್ಟ್ ನೋಡಿ, 1969 ಬರ್ತದೆ ಅದು. ಆ ಆಕ್ಟ್ ತಗೊಂಬಂದು ಹಿಂಗ್ ಅವರು ಡೆತ್ ಆದಂದ್ರ ಅಥವಾ ಅವರು ಏನೋ ರಿಸೈನ್ ಮಾಡಿದಂದ್ರೆ, ಅವಾಗ ಯಾರು ಹಿರಿಯರು ಇರ್ತಾರಲ್ಲ ಅವ್ರ ನೇಮಕ. ಏನದು ಕಾಯ್ದೆ ಹೆಸರೇನು? ಕಾಯ್ದೆ ಹೆಸರು ಏನದ? ಡಿಸ್ಚಾರ್ಜ್ ಆಫ್ ಫಂಕ್ಷನ್ಸ್ ಆಕ್ಟ್ 1969 ಬರುತ್ತೆ. ಅವ್ರು ನೆನಪು ಮಾಡತ್ ಹೇಳಿದ್ನಿ, ಅದು ಮತ್ತೆ ಅದು ನೆನಪಾಗ್ಬಿಡ್ತಿ. ಈಗ ಡಿಸ್ಚಾರ್ಜ್ ಆಫ್ ಫಂಕ್ಷನ್ ಆಕ್ಟ್ 1969 ಅವಾಗ ಹಿರಿಯರು ಯಾರ್ತಾರ ಅವ್ರು ನೇಮಕ ಮಾಡತ್ ಹೇಳ್ದೈತೆ ಅದು. ಓಕೆ, ನೆಕ್ಸ್ಟ್. ಆತರ ಯಾರು ಡೆತ್ ಆಗ್ತಾರು? ಪ್ರೆಸಿಡೆಂಟ್ ಡೆತ್ ಆಗ್ತಾರು. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅವ್ರು ಅವಾಗ ವಿ ಗಿರಿ ಬರ್ತಾರ ಅಲ್ಲಿ. ಆತರ ಹಂಗಾಮಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂದ್ರೆ ವಿ ಗಿರಿ. ಒಪ್ಕೋತಿ? ವಿ ಗಿರಿ. ಅವ್ರು ವಿ ಗಿರಿ ಏನ್ ಮಾಡ್ತಾರ ಗೊತ್ತಾ? ಅವಾಗ ಯಾಕೆ ಈ ಸಿಚುವೇಶನ್ ಕ್ರಿಯೇಟ್ ಆಗತ್ತಂದ್ರೆ, ವಿ ಗಿರಿ ಅವ್ರು ಏನ್ ಮಾಡ್ತಾರಂದ್ರೆ, ನಾನು ಹಂಗಾಮಿ ಯಾಕೆ ಆಗಿರ್ಲಿ, ಮತ್ತೆ ಎಲೆಕ್ಷನ್ ನಿಲ್ತೀನಿ, ನಾನು ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ತೀನಿ, ಗೆದ್ದು ಬಂದು ಪರ್ಮನೆಂಟ್ ಹಾಕಿನ ಅವ್ರು ಏನ್ ಮಾಡ್ತಾರ, ಅದಕ್ಕೆ ರಿಸೈನ್ ಕೊಟ್ಬಿಡ್ತಾರ. ಅವಾಗ ಚಾನ್ಸ್ ಯಾರು ಸಿಗತ್ತಪ್ಪ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಿಗ್ತದೆ. ಅವ್ರು ಡೆತ್ ಆದವ್ರು ಯಾರು ನೋಡ್ರಿ? ಅವರು ಜಾಕಿರ್ ಹುಸೇನ್ ಪ್ರೆಸಿಡೆಂಟ್ ಇರ್ತಾರ, ಅವ್ರು ಡೆತ್ ಆಗ್ತಾರ. ಅವಾಗ ವಿ ಗಿರಿ ಬರ್ತಾರ ಅಲ್ಲಿ. ಅವಾಗ ಉಪರಾಷ್ಟ್ರಪತಿ ಇರ್ತಾರ ವಿ ಗಿರಿ, ಅವರ ಪ್ರೆಸಿಡೆಂಟ್ ಬರ್ತಾರ, ಹಂಗಾಮಿ ಪ್ರೆಸಿಡೆಂಟ್. ಅವಾಗ ನಾ ಯಾಕೆ ನಿಂತ್ಕೊಳ್ಳಿ, ನಾ ಡೈರೆಕ್ಟ್ ಎಲೆಕ್ಷನ್ ನಾನು ಪ್ರೆಸಿಡೆಂಟ್ ಬರ್ತೀನಿ ಅಂತ ಹೇಳ್ತಾರ ಅವ್ರು. ಅವಾಗ ರಿಸೈನ್ ಮಾಡ್ತಾರ ಹುದ್ದೆಗೆ. ಅವಾಗ ಖಾಲಿ 2 ಪೋಸ್ಟ್ ಖಾಲಿ ಅದು. ಆಮೇಲೆ ಹಿದಾಯತುಲ್ಲಾ ಬರ್ತಾರ. ಅದಾದ್ಮೇಲೆ ಅವಾಗ ಈ ಆಕ್ಟ್ ತಗೊಂಡ್ಬರ್ತಾರ. ಅದಪ್ಪಿ ಆ ವಿ ಗಿರಿ ಅವರು ಮೊದಲ ಹಂಗಾಮಿ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ವಿ ಗಿರಿ. ಒಪ್ಕೋತಿ? ಹೌದಾ? ಡೆತ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾಕಿರ್ ಹುಸೇನ್. ಹೌದಾ? ಜಾಕಿರ್ ಹುಸೇನ್ ಮೊದಲ, ಇವೆಲ್ಲ ಜಿ ಕೆ ಕ್ವಶನ್ ಗೊತ್ತಿರ್ಬೇಕು ನಿಮ್ಗೆಲ್ಲ. ಮೊದಲ ಮಹಿಳೆ ಯಾರಪ್ಪ ನಿಮ್ಗೆ ಗೊತ್ತೈತಿ? ಪ್ರತಿಭಾ ಸಿಂಗ್ ಪಾಟೀಲ್. ನೆಕ್ಸ್ಟ್ ಮೊದಲ ಮಹಿಳಾ, ಮೊದಲ ಮುಸ್ಲಿಂ ವ್ಯಕ್ತಿ ಯಾರು? ಜಾಕಿರ್ ಹುಸೇನ? ಜಾಕಿರ್ ಹುಸೇನ್ ಅವರು ಮುಸ್ಲಿಂ ಅಲ್ಲ, ಮೊದಲು ಜಾಕಿರ್ ಹುಸೇನ. ಇದು ಸ್ವಲ್ಪ ನೆನ್ಬಿಟ್ಕೋಬೇಕಪ್ಪ ಇಂಥವಲ್ಲ. ಅಪ್ಪಿ ಅದ್ ಹಂಗ ರೆಕಾರ್ಡ್ ಆಗ್ತದೆ, ನೋಡ್ಕೋತೀರಾ? ಅದೊಂದು ಕೆಲಸ ನಿಮ್ಗೆ ಇಲ್ಲಿ ಗೊತ್ತವ್ರಿಗೆ. ಅದನ್ನ ಓದ್ಕೊಂಡಂಗಿಲ್ಲ, ಮತ್ತೆ ಇಲ್ಲಿ ಕೇಳ್ಬೇಕು ಅದನ್ನು. ಓಕೆ, ಎನಿ ಡೌಟ್ಸ್? ಮತ್ತೆ ಹಿಂಗ್ ನೆನಪು ನೀವು ಹೊಸ ಏನು ಪಾಯಿಂಟ್ ನೆನಪು ಮಾಡಿದ್ರೆ ನಾ ಅದನ್ನ ಮತ್ತೆ ಮುಂದೆ ಹೇಳ್ಕೊತ ಹೋಗ್ತೀನಿ ಹಂಗೆ. ಮೊದಲ ಹಂಗಾಮಿ ಸರ್ವಪಲ್ಲಿ ರಾಧಾಕೃಷ್ಣ ಅಲ್ಲಿ ಕೊಟ್ರ.
ಹಾ ಕಾನ್ಸೆಪ್ಟ್ ಆತರ ಮೊದಲ ಹಂಗಾಮಿ ಉಪರಾಷ್ಟ್ರಪತಿ ಇರ್ಬೇಕು ನೋಡ್ರು. ಹಾ ನಾ ಹೇಳ್ತೇನು ಮೊದಲ ಹಂಗಾಮಿ ರಾಷ್ಟ್ರಪತಿ ಹೇಳಿದ್ ನಾ ನಿಮಗ್. ಫಸ್ಟ್ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಬಿಟ್ಬಿಡ್ರಿ ಅದ್ನ್ಯಾಕು. ಫಸ್ಟ್ ರಾಷ್ಟ್ರಪತಿ ಯಾರು? ರಾಜೇಂದ್ರ ಪ್ರಸಾದ್. ಉಪರಾಷ್ಟ್ರಪತಿ ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್. ಅದು ಹಂಗಾಮಿ ಅಲ್ಲ, ಅದು ಪರ್ಮನೆಂಟ್. ಹಾ ಒಬ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್. ಇವರು ರಾಷ್ಟ್ರಪತಿ 2 ಬಾರಿ ಆಗಿದೆ. ಕಡದು ನಾ ಹೇಳು ಹಂಗಾಮಿ ರಾಷ್ಟ್ರಪತಿ. ಐ ಆಮ್ ನಾಟ್ ಟೆಲ್ಲಿಂಗ್ ಹಂಗಾಮಿ ಉಪರಾಷ್ಟ್ರಪತಿ. ರೈಟ್? ಓಕೆ, ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ನೀವು. ಯಾರು ಬಂದು ಏನಾತ ಅಂತ ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಅದು. ಅದ ಎಕ್ಸಾಮ್ ಅಲ್ಲಿ ಎಲಿಮಿನೇಟ್ ಮಾಡಕ್ ಹೆಲ್ಪ್ ಆಗ್ತದೆ. ಡೆತ್ ಅದವ್ರು ಕೇಳ್ತಾರ ಅವ್ರು, ಅಂದ್ರೆ ಹುದ್ದೆಯಲ್ಲಿ ಡೆತ್ ಅದಂತ ಹೋಗ್ತಿ ಇರ್ಬೋದು. ಕೃಷ್ಣ ಕಾಂತತೆ ಏನೋ ಇರ್ಬೋದು, ನೋಡಿ ಚೆಕ್ ಮಾಡಿ. ರೈಟ್, ನೆಕ್ಸ್ಟ್ ಕ್ವಶನ್ ಕೇಳಪ್ಪಿ. ನೆಕ್ಸ್ಟ್ ಕ್ವಶನ್ ಚೇಂಜ್ ಮಾಡೋಣ. ರೈಟ್, ಬೋರಾಗ ಆಯ್ತಾನ? ಸ್ವಲ್ಪ ನೀರ್ದವನ್ ಯಾರ ಹತ್ರ ನೀರಿದೆ ಕೊಡ್ಸ. ಕೃಷ್ಣ ಕಾಂತರ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ದೇವ್ರ ಒಳ್ಳೇದು ಮಾಡ್ಲಿ. ಏನ್ ಮಾಡಿದ್ರಿ ಡಿಸ್ಕಷನ್? ರಾತ್ರಿ ಮಾಡ್ತಿಲ್ಲ ಅದೇನೋ ಅಂತಾರಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳ್ತಿ ಬೆಳಿಗ್ಗೆ ಹಂಗಾಗ್ಬಿಡ್ ಮಾತು. ರೈಟ್, ಉಪರಾಷ್ಟ್ರಪತಿ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನೀವು. ಕಾಂಪಿಟೇಟಿವ್ ಫೀಲ್ಡ್ ಓದತಿ ಅಂದ್ರೆ ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಭಾಳ ಮತ್ತ ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ ಸಾಕು. ಇಷ್ಟು ಗೊತ್ತಿರ್ಬೇಕು. ರೈಟ್, ಅದಾಯ್ತಾ. ಇನ್ನು ನೆಕ್ಸ್ಟ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ. ಏನ್ ಗೊತ್ತಾ, ಇನ್ನೊಂದು ಈ ಕೆಲವೊಂದು ಗಾಂಧಿ ಯುಗ ಬರತ್ತೆ. ಗಾಂಧಿ ಯುಗ ನಮ್ ಎಕ್ಸಾಮ್ ಇಂಪಾರ್ಟೆಂಟ್ ರೀ. ಗಾಂಧಿ ಯುಗ ಹೌದಾ? ಈ ಗಾಂಧಿ ಯುಗದಲ್ಲಿ ಗಾಂಧಿ ಯುಗ ಇಲ್ಲಿಂದ ಸ್ಟಾರ್ಟ್ 1915ರಿಂದ 1947. 1915ರಿಂದ ಅದೇ 1915 ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಬರ್ತಾನ ಗಾಂಧೀಜಿಯವ್ರು. ಬರ್ತಾರ 1915 ಬರ್ತಾರ. ಬಟ್ ರಾಜಕೀಯವಾಗಿ ಅವರು ಇರಂಗಿಲ್ಲ. ಬಟ್ 1919ರಿಂದ 1940 ಗಾಂಧಿ ಯುಗ. ಬಟ್ 1915 ತೊಗೊಂಡ್ ಸ್ವಪ್ನವ ಅಲ್ಲಿಂದ. ಅದಕ್ಕೆ ಹೇಳಕೈತೀನಿ ಆಕ್ಚುಲಿ 1915 ಸ್ಟಾರ್ಟ್ ಆತ. ಆಕ್ಚುಲಿ ಇರ್ಲಿಲ್ಲ ಅವ್ ಹಂಗೆ ಗಾಂಧಿ ಯುಗ ಡೇಟ್ ಬರಿ ಅಂತ ಹೇಳಂಗಿಲ್ಲ. ಬಟ್ ಗೊತ್ತಿರ್ಲಿ, ಸೀಕ್ವೆನ್ಸ್ ಗೊತ್ತಿರ್ಲಿ ಯಾವ್ದು ಏನಾಯ್ತು ಅಂತೇಳಿ. ನಾವು 1915 ಬರೋನು ಈಗ. ಅದು 1915 ಮೇಲೆ ಕ್ವಶನ್ ಕೇಳಿಲ್ಲ. ರೈಟ್, 1915 ಏನಪ್ಪಾ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ ಇಲ್ಲಿ ಬರ್ತಾರ ಅವ್ರು. ಯಾವ ದಿನಾಂಕ? ಜನವರಿ 9. ಅವತ್ತೇನ್ ಆಚರಣೆ ಮಾಡ್ತೀವಿ ನಾವು? ಪ್ರವಾಸಿ ಭಾರತೀಯ ದಿವಸ್. ಪ್ರವಾಸಿ ಭಾರತೀಯ ದಿವಸ್. ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಆನ್ಸರ್ ಐತಿ. ಪ್ರವಾಸಿ ಭಾರತೀಯ ದಿವಸ್ ಆಚರಣೆ ಮಾಡಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು? ಯಾವ ಸಮಿತಿ ಹೇಳ್ತೈತಿ? ಅದೇ ಸಮಿತಿ ವ್ಯಕ್ತಿ ಇಂಡಾಟೆಕ್. ನಾನು LM ಸಿಂಘ್ವಿ ಅವ್ರು ಹೇಳ್ತಾರೆ ಸಂವಿಧಾನದ ಸ್ಥಾನ ಮಾಡ್ಕೊಡೋದು ಹೇಳ್ತಾರು ಇದಕ್ಕೆ ಪಂಚಾಯತಿಗಳಿಗೆ LM ಸಿಂಘ್ವಿ. ಬಟ್ ಇಲ್ಲಿ ಈ ತರ ಆಚರಣೆ ಮಾಡಿ ತಿಳಿತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ LM ಸಿಂಘ್ವಿ. ಅವ್ರದ್ದು ಕ್ಲಾರಿಟಿ ಐತಿ. ಈಗ ನೆಕ್ಸ್ಟ್ ಅದಾದ್ಮೇಲೆ ಈ ಪ್ರವಾಸಿ ಭಾರತೀಯ ದಿವಸ ಎಷ್ಟು ದಿವಸಕ್ಕೊಮ್ಮೆ ಆಚರಣೆ ಮಾಡ್ತೀವಿ ಅದನ್ನ? ಒನ್ಸ್ ಇನ್ ಬೈ ಎನಿವಲ್. ಫಸ್ಟ್ ಅದನ್ನ ಆಕ್ಚುಲಿ ವರ್ಷ ಆಚರಿಸ್ಕೊತ ಬಂದಿದ್ರು. ಅದಾದ್ಮೇಲೆ 2000 ಈ ಕಡೆ ಎಷ್ಟು 15 ಎಷ್ಟು, ಬಟ್ ಈ ಕಡೆ ನೋಡಪ್ಪ ಗೊತ್ತಿಲ್ಲ ನಾನು ಎಕ್ಸಾಕ್ಟ್ ಡೇಟ್ ಮರ್ತೀನಿ. ಬಟ್ ಪ್ರಸ್ತುತ ಒಂದು ಯಾರ ಕೇಳಿದ್ರೆ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಡ್ತಾನಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ, 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ ಅಂತೇಳಿ 2 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತೀವಿ. ಪ್ರವಾಸಿ ಭಾರತದಿಂದ ಆಚರಣೆ ಮಾಡ್ತೀವಿ ನಾವು. ಅವಾಗ ಒಂದು ಆ ದಿನದಂದು ಪ್ರಶಸ್ತಿನ ಕೊಡ್ತೀವಿ ನಾವು. ಯಾರಿಗೆ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಈಗ ಇಂಡಿಯನ್ ನಾನ್ ರೆಸಿಡೆಂಟ್ NOC ಬರ್ತದ, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂತೇಳಿ. ಹೌದಾ? NRI ಅಂದ್ರೆ ಅವ್ರು ಒರಿಜಿನ್ ಇಲ್ಲಿ ಇರ್ತದೆ, ಬಟ್ ಅವ್ರು ಅಲ್ಲಿ ಬೇರೆ ದೇಶಕ್ಕೆ ಇರ್ತಾರ. ಅವ್ರು NOC ಅಂತ ಅದೇನಂತಾರ NRIs ಅಂತಾರ, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂತೇಳಿ. ಅವ್ರು ಯಾರ ನಮ್ಮ ದೇಶದ ಬಗ್ಗೆ ಏನಾದ್ರು ಬೇರೆ ದೇಶಕ್ಕೆ ಪ್ರಚಾರ ಮಾಡಿದ್ರೆ, ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿದ್ರೆ ಅಂತವ್ರಿಗೆ ಆ ಒಂದು ದಿನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರಶಸ್ತಿ ಕೊಡ್ತಾರ. ಪ್ರವಾಸಿ ಭಾರತ ದಿವಸ ದಿನ ಪ್ರಶಸ್ತಿನ ಕೊಡ್ತೀವಿ. ಹೌದಾ? ಆತರ ಆಕ್ಚುಲಿ ಮನೆ ರೀಸೆಂಟ್ ಆಗಿ ಅದಕ್ಕೊಂದು ಪ್ರವಾಸಿ ಭಾರತ ದಿವಸಕ್ಕೆ ಇಂಪಾರ್ಟೆಂಟ್ ಅದ. ಕರೆಂಟ್ ಅಫೇರ್ಸ್ ನೋಡಿಲ್ಲ, ಸೊ ಇದು ಸ್ಟ್ರಾಟಜಿಗೆ ಇಟ್ಟು ಗೊತ್ತಿರ್ಬೇಕು ನನಗೆ. ಅದಾದ್ಮೇಲೆ ನೆಕ್ಸ್ಟ್ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾ ಎದಕ್ಕೆ ಹೋಗಿರ್ತಾರ?
ಟೂ ಟೈಮ್ಸ್ ಹೋಗಿರ್ತಾರ. 1893 ಮುಗಿರ್ತಾರ. ಅಲ್ಲಿ ಎದಕ್ ಹೋಗಿರ್ತಾರ? ಅವ್ರು ವಕೀಲ ವೃತ್ತಿಗೆ ಹೋಗಿರ್ತಾರ. ಒಬ್ಬರಿಗೆ ಒಬ್ಬ ಯಾರೋ ವ್ಯಕ್ತಿ ಅಬ್ದುಲ್ಲಾ ಅವ್ರಿಗೆ ಏನಪ್ಪಾ ಕೇಸ್ ಸಂಬಂಧಪಟ್ಟಂಗ ವಕೀಲ ವೃತ್ತಿ ಮಾಡಕ್ ಹೋಗಿರ್ತಾರ ಅಲ್ಲಿ. 1883 1893 ವಾಪಸ್ ಬರ್ತಾರ. ಬಂದ ತಕ್ಷಣ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ವಾಪಸ್ ಹೋಗ್ತಾರಲ್ಲ. ಅಲ್ಲಿ ಎದಕ್ ಹೋಗ್ತಾರ? ಅಲ್ಲಿ ಹೋದಾಗ ಅವ್ರು ವರ್ಣ ಭೇದ ನೀತಿ, ಹೌದಾ, ಕರಿಯರು ಬಿಳಿಯರು ಹಿಂಗೆಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಅದ್ರ ಬಗ್ಗೆ ಹೋರಾಟಕ್ಕೆ ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗ್ತಾರೆ ಅವ್ರು. ಅದು ವಾಪಸ್ ಹೋಗಿ ಬರೋದು ಯಾವಪ್ಪ ಅಂದ್ರೆ 1915 ವಾಪಸ್ ಬರ್ತಾರೆ. ಅಲ್ಲಿ ಹೋದಾಗ ಅಲ್ಲೊಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರ ಅವ್ರು. ನಟಾಲಿನ ಕಾಂಗ್ರೆಸ್ ಪಿನಿಕ್ಸ್ ಅಂತ ಒಂದು ಸಂಸ್ಥೆ ಇದೆ. ಪಿನಿಕ್ಸ್ ಸಂಸ್ಥೆ, ಹೌದಾ. ಅಲ್ಲಿರ್ತಕ್ಕಂಥ ಜನರಿಗೆ ಏನು ಹೋರಾಟದಲ್ಲಿ ಏನ್ ತೊಂದರೆ ಆಗಿರ್ತದ್ಲ ಅವ್ರಿಗೆ ಚಿಕಿತ್ಸೆ ಕೊಡಾಕ ಪಿನಿಕ್ಸ್ ಅಂತ ಒಂದು ಸಂಸ್ಥೆ ಅಲ್ಲಿ ಕರ್ಕೊಂಡ್ ಬರೋದು, ಅವ್ರಿಗೆ ಆ ಚಿಕಿತ್ಸೆ ಕೊಡೋದು. ಪಿನಿಕ್ಸ್ ಅನ್ನೋ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಯಾರು ಕೈತಾರು? ನೆಲ್ಸನ್ ಮಂಡೇಲ. ನೋಡ್ರಿ, ನಮ್ಮ ಗಾಂಧಿಯವರು ಬೇರೆ ದೇಶಕ್ಕೆ ಹೋಲಿಕೆ ಮಾಡ್ಕೋತಾರ, ಬೇರೆ ದೇಶಕ್ಕೆ ಪರ್ಸನಾಲಿಟಿ, ಅಷ್ಟು ಫೇಮಸ್ ವ್ಯಕ್ತಿ ಅವರು, ಹೌದಾ. ಅದು ಮಹಾತ್ಮ ಗಾಂಧಿ 1915 ಬರ್ತಾರ. 1915 ಆದ್ಮೇಲೆ 1900 ಬಂದ ತಕ್ಷಣ ಎಲ್ಲಿ ವಿಸಿಟ್ ಕೊಡ್ತಾರ ಅವರು? 1914 ಬೆಂಗಳೂರು ಕೊಡ್ತಾರ್ರಿ. ಯಾರ್ದ ಒಂದು ಪುತ್ಥಳಿಯ ಅನಾವರಣ ಮಾಡ್ಲಿಕ್ಕೆ ಗೋಪಾಲಕೃಷ್ಣ ಗೋಖಲೆ ಗುರು ಅವರು, ಗಾಂಧೀಜಿಯವ್ರ ಗುರು, ಅವ್ರದನ್ನ ಪುತ್ಥಳಿ ಅನಾವರಣ ಮಾಡಕ್ ಬೆಂಗಳೂರು ಬಂದಿರ್ತಾರ. ಕರೆಕ್ಟ್ ಒಪ್ಕೋತಿ? ಅಂದ್ರೆ ಫಸ್ಟ್ ಒಮ್ಮೆ ಇಲ್ಲಿ ಬರ್ತಾರ. ಅದಕ್ಕೆ ಅವ್ರು ಹೀಗಿತ್ತು ಮುಂಚೆ ಬನಾರಸ್. ಅದಾದ್ಮೇಲೆ 1916 ಇಲ್ಲಿ ಬರ್ತಾರೆ ಬೆಂಗಳೂರಿಗೆ. ಅದ್ರ ಸಂಬಂಧನೇ 16 ಆಗಲ್ಲ, ಅದು 16 ಅನ್ಕೋತ ಇದು ಮಾಡ್ಕೊಂಬರದು ಅಂತಾರ. ಅದ್ರ ಇದಕ್ಕ ಸತ್ಯಾಗ್ರಹಕ್ಕೆ ಅಥವಾ ಇದಕ್ಕೂ ಇದು ಮಾಡತ್ತೆ. 17 ಚಂಪಾರಣ ಸತ್ಯಾಗ್ರಹ ಬರತ್ರಿ, ಹೌದಾ. ಮೊದಲ ಉಪವಾಸ ಸತ್ಯಾಗ್ರಹ ಯಾವ್ದು? ಚಂಪಾರಣ